ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿ ನೆರೆದ ಎಲ್ಲ ಆತ್ಮೀಯ ಶರಣ ಬಂಧುಗಳೇ, ಆನ್ಲೈನ್ ಮೂಲಕ ವೀಕ್ಷಿಸಿರತಕ್ಕಂಥ ಎಲ್ಲ ವೀಕ್ಷಕರೇ, ಕಳೆದ ಒಂದು ತಿಂಗಳಿಂದ ನಾವು ಶೂನ್ಯ ಸಂಪಾದನೆ ಕಾರ್ಯಕ್ರಮ ನಡೆಸುವುದನ್ನು ಮುಂದೂಡಿದ್ದೆವು. ಕಾರಣ, ಕಲಬುರಗಿ ಬಸವ ಸಮಿತಿಯಿಂದ ದಿನಾಂಕ 22/6/2025ರಿಂದ 20/7/2025 ಅಖಂಡ ಒಂದು ತಿಂಗಳು ಪರಮ ಪೂಜ್ಯ ಶರಣ ಬಸವ ಸ್ವಾಮೀಜಿ ಬಸವ ಬೆಳವಿ ಇವರಿಂದ ಪ್ರವಚನ ನಡೆಯಿತು. ಪ್ರತಿದಿನ 2 ಗಂಟೆ ಮಹಾನ್ ದಾರ್ಶನಿಕ ಬಸವಣ್ಣ ಅವರ ಕುರಿತು ಪ್ರವಚನ ತುಂಬ ಚೆನ್ನಾಗಿ ಮೂಡಿಬಂತು. ಕರ್ನಾಟಕದಲ್ಲಿ ಪ್ರಚಲಿತವಾದ 3 ಸಾಹಿತ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಒಂದನೇದಾಗಿ ವ್ಯಾಸ ಸಾಹಿತ್ಯ, ಎರಡನೆಯದು ದಾಸ ಸಾಹಿತ್ಯ, ಮೂರನೆಯದು ಶರಣ ಸಾಹಿತ್ಯ. ಈ 3 ಸಾಹಿತ್ಯಗಳಲ್ಲಿ ಯಾವ ಸಾಹಿತ್ಯ ಶ್ರೇಷ್ಠವಾದುದು ಎಂಬುದನ್ನು ಎಳೆಯಾಗಿ ಸ್ವಾಮೀಜಿಯವರು ಬಿಡಿಸಿ ಹೇಳಿದ್ದಾರೆ. ಅದರ ಜೊತೆಗೆ ಪಕ್ಕದ ರಾಜ್ಯ ಮಹಾರಾಷ್ಟ್ರದಲ್ಲಿ ಪ್ರಚಲಿತವಿರುವ ವಾರ್ಕರಿ ಸಂಪ್ರದಾಯವನ್ನು ಸಹಿತ ತುಲನೆ ಮಾಡಿದ್ದಾರೆ. ಪ್ರತಿದಿನ ಒಂದೊಂದು ವಿಷಯದ ಮೇಲೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಪೂಜ್ಯರದು ನೇರ ನುಡಿ, ಶರಣರ ಮಾರ್ಗದಲ್ಲಿ ನಡೆಯುವ ಮಹಂತರು, ಶರಣ ಸಂಸ್ಕೃತಿಗೂ ಇತರರ ಬೋಧನೆಗೂ ಏನು ವ್ಯತ್ಯಾಸ, ಯಾವುದು ಶ್ರೇಷ್ಠ ಸಂಸ್ಕೃತಿ ಅನ್ನುವುದನ್ನು ಸರ್ವರಿಗೂ ತಿಳಿಯುವಂತೆ ಸ್ಪಷ್ಟ ನುಡಿಯಲ್ಲಿ ನುಡಿದಿದ್ದಾರೆ. ಒಟ್ಟಿನಲ್ಲಿ ಬಸವಣ್ಣವರು ಬದುಕಿನ ಧರ್ಮವನ್ನು ಕೊಟ್ಟಿರುವುದನ್ನು ಸಾಬೀತು ಮಾಡಿದ್ದಾರೆ. ಬಂಧುಗಳೇ, ಇನ್ನು ಸೋಮವಾರ ಬೆಂಗಳೂರು ಬಸವ ಸಮಿತಿಯಿಂದ ವಚನ ಸಂವಿಧಾನ ಕಾರ್ಯಕ್ರಮ ಜರುಗಿತು. ನಿಜಾಚರಣೆ ಕುರಿತು ಹಲವಾರು ಸಂಚಿಕೆಗಳನ್ನು ಪರಮಪೂಜ್ಯ ಬೇಲಿಮಠದ ಶಿವರುದ್ರ ಮಹಾಸ್ವಾಮಿಗಳು ಮತ್ತು ಜತ್ತಿ ಅಣ್ಣವರು ಒಂದು 8 ಕಾರ್ಯಕ್ರಮಗಳನ್ನು ನಿಜಾಚರಣೆ ಕುರಿತು ಆಚರಣೆ ಮಾಡಿದ ಪ್ರಯುಕ್ತ ಜತ್ತಿ ಅಣ್ಣವರು ಸುಮಾರು 10 ಆಚರಣೆಗಳನ್ನು ಬಸವಣ್ಣವರು ಬೋಧಿಸಿದ ಶರಣ ಸಂಸ್ಕೃತಿಯ ಆಚರಣೆಗಳನ್ನು ಪಟ್ಟಿ ಮಾಡಿದ್ದಾರೆ. ಆ ಪಟ್ಟಿಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ. ಅದನ್ನು ತಾವೆಲ್ಲರೂ ಎದ್ದು ನಿಂತು ಆ ಪ್ರಮಾಣ ವಚನವನ್ನು ಕೈಗೊಳ್ಳೋಣ. ಅದನ್ನು ತಾವು ಎದ್ದು ನಿಂತುಕೊಳ್ಳಿ. ಅದಕ್ಕಿಂತ ಮುಂಚೆ ತಮಗೇನು ಹೇಳೋದಂದರೆ, ಇವತ್ತಿಂದ ಅಂದರೆ ನಿನ್ನೆ ಶ್ರಾವಣ ಮಾಸದ ಪ್ರಯುಕ್ತ ಬಸವ ಕೇಂದ್ರದಿಂದ ಆಗಲೇ ಒಂದು ಪುಸ್ತಕ ಪರಿಮಳ, ವಚನ ಪರಿಮಳ ಭಾಗ 8 ನಿನ್ನೆ ತಾನೇ ಬಿಡುಗಡೆಯಾಗಿದೆ. ಇವತ್ತಿನಿಂದ ಸಾಮಾನ್ಯವಾಗಿ ಸುಮಾರು 15-20 ಮನೆಗಳಲ್ಲಿ ಧಾರವಾಡದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಅಲ್ಲಿಯೂ ಸಹಿತ ಈ ಸಂವಿಧಾನವನ್ನು, ವಚನ ಸಂವಿಧಾನವನ್ನು ನಾವು ಪಠನ ಮಾಡೋದ್ರ ಮೂಲಕ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ, ಈಗ ನಾವೆಲ್ಲ ಆಗಲೇ ಭಾರತದ ಸಂವಿಧಾನ ಹೇಗಿದೆಯೋ ಹಾಗೆ ವಚನ ಸಂವಿಧಾನ, ನಮ್ಮ ಸಂವಿಧಾನ, ನಾವು ಎಲ್ಲ ಎದೆ ಮುಟ್ಟಿಕೊಂಡು ನಾನು ವಿಶ್ವಗುರು ಬಸವಣ್ಣವರು ಬೋಧಿಸಿದ ಶರಣ ಸಂಸ್ಕೃತಿಯ ನೈಜ ಆಚರಣೆಯ ದಶಸೂತ್ರಗಳನ್ನು ನನ್ನ ಬದುಕಿನಲ್ಲಿ ಸಂಪೂರ್ಣವಾಗಿ ಅಳವಡಿಸಿಕೊಳ್ಳುತ್ತೇನೆ. ನಾನು ಶರಣ ಸಂಸ್ಕೃತಿಯ ತತ್ವಗಳನ್ನು ಅರಿತು ಬದುಕಿನಲ್ಲಿ ಆ ತತ್ವಗಳನ್ನು ನಿಷ್ಠೆಯಿಂದ ಪಾಲಿಸುತ್ತೇನೆ. ನಾನು ಬಸವಣ್ಣವರು ಮಾರ್ಗದರ್ಶಿಸಿರುವ ಕಳಬೇಡ, ಕೊಲಬೇಡ, ಹುಸಿಯ ನುಲಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬನ್ನಿಸಬೇಡ, ಇದಿರು ಹಳಿಯಲು ಬೇಡ, ಈ ತತ್ವಗಳನ್ನು ಅಳವಡಿಸಿಕೊಂಡು ಅಂತರಂಗ ಬಹಿರಂಗಗಳನ್ನು ಶುದ್ಧೀಕರಿಸಿಕೊಳ್ಳುತ್ತೇನೆ. ನಾನು ನನ್ನ ಕಾಯಕವನ್ನು ಭಕ್ತಿ, ಶ್ರದ್ಧೆ, ನಿಷ್ಠೆಯೊಂದಿಗೆ ಲಿಂಗ ಸಾಕ್ಷಿಯಾಗಿ ನಿರ್ವಹಿಸುತ್ತೇನೆ. ನಾನು ಶರಣರ ದಾಸೋಹ ತತ್ವವನ್ನು ಅರಿತು ಬದುಕಿನಲ್ಲಿ ಅಳವಡಿಸಿಕೊಳ್ಳುತ್ತೇನೆ. ನಾನು ಬದುಕಿನ ಎಲ್ಲ ಆಚರಣೆಗಳನ್ನು ಅರಿವಿನಿಂದ ಆಚರಿಸುತ್ತೇನೆ. ನಾನು ದಯವೇ ಧರ್ಮದ ಮೂಲವೆಂದರಿತು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುತ್ತೇನೆ. ನಾನು ಸರ್ವ ಸಮಾನತೆಯ ಶರಣರ ತತ್ವದಂತೆ ನಡೆಯುತ್ತೇನೆ.
ನಾನು ಶರಣರ ದೇಹಾಲಯ ಸಂಸ್ಕೃತಿಯನ್ನು ಒಪ್ಪಿ ಅಪ್ಪಿ ಬದುಕುತ್ತೇನೆ. ನಾನು ಇಷ್ಟಲಿಂಗದ ಅನುಭವ ಪಥದಲ್ಲಿ ಸಾಗುತ್ತೇನೆ. ನಾನು ನ್ಯಾಯನಿಷ್ಠುರಿಯಾಗಿ ದಾಕ್ಷಿಣ್ಯಪರನಲ್ಲದೆ ಲೋಕ ವಿರೋಧಿಯಾದರೂ ಶರಣರಂತೆ ಯಾರಿಗೂ ಅಂಜದೆ ಕೂಡಲ ಸಂಗಮ ದೇವರ ರಾಜ ತೇಜದಲ್ಲಿ ಬದುಕುತ್ತೇನೆ. ಈ ವಚನ ಸಂವಿಧಾನವನ್ನು ನನಗೆ ನಾನೇ ಅರ್ಪಿಸಿಕೊಂಡು ಶರಣ ಸಂಸ್ಕೃತಿಯನ್ನು ಬದುಕಿನ ಶಾಸನವಾಗಿ ವಿಧಿಸಿಕೊಳ್ಳುತ್ತೇನೆ. ಧನ್ಯವಾದಗಳು. ತಾವೆಲ್ಲ ಆಶೀನರಾಗಬೇಕಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ಇನ್ನು ಶೂನ್ಯ ಸಂಪಾದನೆ ಮಾಲಿಕೆ 48 ಅಲ್ಲಮ ಪ್ರಭು ಮತ್ತು ಸಿದ್ದರಾಮೇಶ್ವರರ ಸಂಭಾಷಣೆಯ ಮುಂದುವರೆದ ಭಾಗವನ್ನು ನಾವು ಈಗ ಆಲಿಸೋಣ. ಈಗ ಡಾಕ್ಟರ್ ಶಂಭು ಹೆಗಡಾಳ್, ಪ್ರಾಧ್ಯಾಪಕರು, CSI ಕಾಲೇಜ್ ಆಫ್ ಕಾಮರ್ಸ್, ಧಾರವಾಡ, ಇವರು ತಮ್ಮನ್ನು ಉಪನ್ಯಾಸವನ್ನು ಮುಂದುವರಿಸಲು ವಿನಂತಿಸಿಕೊಳ್ಳುತ್ತೇನೆ. ಸರ್ವರಿಗೂ ಶರಣು ಶರಣಾರ್ಥಿ. ಕಾಯದೊಳು ಗುರುಲಿಂಗ ಜಂಗಮ ದಾಯತವನರಿಯಲ್ಕೆ ಸುಲಭೋಪಾಯದಿಂದಿದರಿಟ್ಟು ಬಾಹ್ಯಸ್ಥಲಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತ ನಿಕಾಯವನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಪ್ರಾತಸ್ಮರಣೀಯರಾದಂಥ ಬಸವಾದಿ ಶಿವಶರಣರನ್ನು ನನ್ನ ಹೃನ್ಮಂದಿರದಲ್ಲಿ ನೆನೆದುಕೊಂಡು ಪ್ರಪಂಚದ ಎಲ್ಲ ದಾರ್ಶನಿಕರಲ್ಲಿ ಭಕ್ತಿಯಿಂದ ವಂದಿಸಿ, ಬಸವ ಸಮಿತಿ ಮತ್ತು ಬಸವ ಕೇಂದ್ರದ ಎಲ್ಲ ಪದಾಧಿಕಾರಿಗಳಲ್ಲಿ, ಯಾವತ್ತೂ ಸದಸ್ಯರಲ್ಲಿ ನನ್ನ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ, ಶೂನ್ಯ ಸಂಪಾದನೆ ಈ ಅನುಭವ ಮಾಲಿಕೆಯ ಈ ಒಂದು ಸಂಜೆಗೆ ಆಗಮಿಸಿದಂಥ ಎಲ್ಲ ಶ್ರೋತೃಗಳಿಗೆ, ಆನ್ಲೈನ್ ಮೂಲಕ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲ ಶ್ರೋತೃವರ್ಗಕ್ಕೆ ನನ್ನ ಭಕ್ತಿಯ ಅನಂತ ಶರಣು ಶರಣಾರ್ಥಿಗಳು. ಕಳೆದ ವಾರ ಒಂದೇ ಪರವಸ್ತುವಿನ 2 ರೂಪಗಳ ಮುಖಾಮುಖಿ ಆದಾಗ ತಾತ್ವಿಕ ಸಂವಾದ ಮತ್ತು ಸಂಭಾಷಣೆ, ಅದು ವ್ಯಕ್ತಿಗತವಾಗಿರ್ತಕ್ಕಂಥ ಸಂಭಾಷಣೆ ಅಲ್ಲ, ಅದು ಸಂವಾದ, ಅದು ವ್ಯಕ್ತಿಗತವಾಗಿ ಲೌಕಿಕರು ಮಾಡ್ತಕ್ಕಂಥ ಸಂವಾದ ಅಲ್ಲ, ಅದು ಪಾರಲೌಕಿಕ ಪಾರಮಾರ್ಥದ ತತ್ವಗಳ ಕುರಿತು ನಡೀತಕ್ಕಂತಹ ಸಂಭಾಷಣೆ. ಅದು ಜಗತ್ತಿಗೆ ಅವರು ತತ್ವದ ತಿರುಳನ್ನು ಬಿಚ್ಚಿಡಲಿಕ್ಕೆ ಆ ಒಂದು ಸಂವಾದವನ್ನು ಮಾಡಿಕೊಟ್ಟಂತಾಗಿದೆ. ಪ್ರಶ್ನೆ ಕೇಳುವವರಿಗೂ ಆ ಪ್ರಶ್ನೆಗೆ ಉತ್ತರ ಹೇಳುವವರಿಗೂ ಮೂಲದಲ್ಲಿ ಯಾವುದೇ ವ್ಯತ್ಯಾಸವೇ ಇಲ್ಲ. ಮೂಲದಲ್ಲಿ ಅದು ಯಾವುದೇ ವ್ಯತ್ಯಾಸವಿಲ್ಲ. ಆದರೆ ಲೋಕಕ್ಕೆ ಹಿತ ಆಗುವ ರೀತಿಯಲ್ಲಿ, ಲೋಕದ ಅಜ್ಞಾನವನ್ನು, ಕತ್ತಲೆಯನ್ನು ಕಳೀಲಿಕ್ಕೆ ಅದು ಆ ಇಬ್ಬರು ವ್ಯಕ್ತಿಗಳ, ಮಹಾತ್ಮರ ಮುಖಾಮುಖಿಯ ಒಂದು ಸಂಭಾಷಣೆ, ಅದು ಮೂಲದಲ್ಲಿ ಒಂದೇ ಪರವಸ್ತುವಾಗಿದೆ ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಅದರ ಮುಂದುವರೆದ ಭಾಗ ಹಿಂದಿನ ವಾರದಲ್ಲಿ ಎಲ್ಲಿಗೆ ಮುಗಿಸಿದ್ವಿ ಅಂದರೆ, ನಾವು ಎನ್ನ ನಾಗಳೇ ಬಂದಿವಿಡಿದೆ ಗಡ ನೀನು, ನಿಮ್ಮ ಹಿಡಿವರೇ ಹಿಡಿವರು, ನಿಮ್ಮನ್ನು ಹಿಡಿದರೆ ಹಿಡಿಬೋದು ಯಾರು? ತನುವಿರೇ ತನು ಬೇರ ಆದವರು. ದೇಹ ಇದ್ದನು, ದೇಹದ ಹೊರಗಿದ್ದಂಥವ್ರು ಹಿಡಿದ್ರೆ ಮಾತ್ರ ನಿನ್ನ ಹಿಡಿಬೇಕು, ಉಳಿದವ್ರು ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹಿಡಿವರೇ ಹಿಡಿವರು. ಮತ್ತೆ ಹೇಳಿದರು, ನಿಮ್ಮನ್ನು ಯಾರು ಹಿಡಿಬೋದಪ್ಪ ಹಿಡಿದ್ರೆ? ಮನವಿರೇ ಮನ ಬೇರ ಆದವರು, ಮನ ಮಹಾಘನವಾದವರು ನಿಮ್ಮನ್ನು ಹಿಡಿಲಿಕ್ಕೆ ಸಾಧ್ಯ, ಇನ್ನುಳಿದವರಿಗೆ ಸಾಧ್ಯ ಇಲ್ಲ. ನಿಮ್ಮ ಹಿಡಿವರೇ ಹಿಡಿವರು, ಕೈರೇ ಕೈ ಬೇರಾದವರು, ಕೈ ಇದ್ದು ಕೈ ಇಲ್ಲದ ರೀತಿಯಲ್ಲಿ ಇದ್ದಂಥವರು
ಅಂಗ ಅನಂಗ ಆದಂಥವರು. ನಿಮ್ಮ ಹಿಡಿವರೇ ಹಿಡಿವರು, ಕಣ್ಣೀರೇ ಕಣ್ಣು ಬೇರಾದವರು. ಈ ಎಲ್ಲ ವಚನಗಳನ್ನು, ಈ ಸಾಲುಗಳನ್ನು ನಾವು ಕಳೆದ ವಾರ ಚರ್ಚೆ ಮಾಡಿದ್ವಿ. ಇನಿಸುಳ್ಳವರು ಮೊದಲಾಗಿ ನಿಮ್ಮ ಹಿಡಿಯಲಾರರು. ಕಪಿಲ ಸಿದ್ಧ ಮಲ್ಲಿನಾಥ ನಿಮ್ಮ ಹಿಡಿದು ತಡೆಯಲಾನೇತರವನಲ್ಲ. ನಾ ಇಂಥವ್ರು ಹಿಡಿದ್ರೆ ಹಿಡಿಬೇಕಪ್ಪ, ನಾ ಏನು ಹಿಡಿಯೋಕ್ಕೆ ಸಾಧ್ಯಕ್ಕೈತೆ ನಿನ್ನ ಅನ್ನೋಂಥ. ನೋಡ್ರಿ ಎಷ್ಟು ಕಿಂಕರ ಭಾವದಲ್ಲಿ ಅವ್ರನ್ನ ಕೇಳ್ಕೊತಾರೆ. ಕರುಣದಿಂಬಾರ ಎನ್ನ ದೇವರ ದೇವ. ಎನ್ನ ದೇವ ಅಂದರೆ ಕಪಿಲ ಸಿದ್ಧ ಮಲ್ಲಿ. ಆ ಪರವಸ್ತುವಿಗೆ ಅವ್ರ ಹೆಸರಿಟ್ಟಾರ. ಆ ಪರವಸ್ತುವಿಗೆ ಸಿದ್ದರಾಮೇಶ್ವರು ಕರೆಯೋದು ಕಪಿಲ ಸಿದ್ಧ ಮಲ್ಲಿನಾಥ. ಆ ಪರವಸ್ತುವಿಗೆ ಪ್ರಭುದೇವರು ಕರೆಯೋದು ಗುಹೇಶ್ವರ. ಆ ಪರವಸ್ತುವಿಗೆ ಬಸವಣ್ಣವ್ರು ಕರೆಯೋದು ಕೂಡಲ ಸಂಗಮ. ಆ ಪರವಸ್ತುವಿಗೆ ಅಕ್ಕ ಮಹಾದೇವಿ ತಾಯಿ ಕರೆಯೋದು ಚನ್ನಮಲ್ಲಿಕಾರ್ಜುನ. ಅದೇ ಪರವಸ್ತುವಿಗೆ ಚನ್ನಬಸವಣ್ಣವ್ರು ಕರೆಯೋದು ಕೂಡಲ ಚನ್ನ ಸಂಗಮದೇ. ಒಂದೇ ಪರವಸ್ತುವಿಗೆ ಅವರು ತಾವು ತಮ್ಮ ಪ್ರೀತಿಯ ಒಂದು ಹೆಸರನ್ನಿಟ್ಟು ಕರೀತಾರೆ. ಇದು ಸ್ಥಾವರದ ಕುರುಹುಗಳಲ್ಲ. ಇದು ಇವರು ಆ ಪರವಸ್ತುವಿಗೆ ಹೇಳಕತ್ತಾರ. ಸಿದ್ದರಾಮೇಶ್ವರರು ಆ ಪರವಸ್ತುವನ್ನೇ ಸಂಬೋಧಿಸಿ ಹೇಳಕತ್ತಾರ. ಪ್ರಭುದೇವರು ಉತ್ತರ ಅದೇ ಪರವಸ್ತುವನ್ನು ಸಂಬೋಧಿಸಿ ಹೇಳಕತ್ತಾರ. ಇಲ್ಲಿ ಯಾರ್ಯಾರಿಗೆ ಹೇಳಕತ್ತಾರ? ಪ್ರಭುದೇವರು ಸಿದ್ದರಾಮೇಶ್ವರಿಗೆ ಹೇಳಕತ್ತಾರೋ, ಸಿದ್ದರಾಮೇಶ್ವರು ಪ್ರಭುದೇವ್ರಿಗೆ ಹೇಳಕತ್ತಾರೋ. ಅಂದ್ರೆ ಇಬ್ಬರು ಸೇರಿ ಅದೇ ಪರವಸ್ತುವಿಗೆ ಹೇಳಕತ್ತಾರ. ಅವರು ಅದೇ ಪರವಸ್ತುವಿನ ರೂಪ ಆಗಿ ಇಲ್ಲಿ ಬಂದು ನಿಂತು ಅವ್ರು ಅದೇ ಪರವಸ್ತುವಿಗೆ ಇಬ್ಬರು ಏನು ಮಾಡಕತ್ತಾರ ಎಂಥ ತತ್ವ ಇದು ಅಂತ. ಇಲ್ಲಿ ನಾ ಬೇರೆ ಅಲ್ಲ, ನೀ ಬೇರೆ ಅಲ್ಲ. ನಾನು ಬೇರೆ ಅಂದರೆ ಬೇರೆ, ಬೇರೆ ಅಲ್ಲ ಅಂದರೆ ಬೇರೆ ಅಲ್ಲ. ನಾನು ಬೇರೆ ಅಂದರೆ ಬೇರೆ, ಬೇರೆ ಅಲ್ಲ ಅಂದರೆ ಬೇರೆ ಅಲ್ಲ. ಒಂದೆಂಬೆನೇ ಎರಡಾಯಿತು, ಎರಡೆಂಬೆನೇ ಒಂದಾಯಿತು. ಲೀಲೆಯಾದಡೆ ಉಮಾಪತಿ, ಲೀಲೆ ತಪ್ಪಿದಡೆ ಸ್ವಯಂಭೂ. ಈ ರೀತಿಯಾದ ತಾತ್ವಿಕ ಚಿಂತನೆಗಳು ಇಲ್ಲಿ ಬರ್ತಾರೆ. ಹೀಗೆಂದು ಸಿದ್ದರಾಮಯ್ಯ ದೇವರು ಭಿನ್ನಪಂಗೈಯುವುದು ತಮ್ಮ ಮಠಕ್ಕೆ ಬಿಜಂಗೈಯುವುದು ಎಂದೆನಲು. ಮಠಕ್ಕೆ ಬರ್ರಿಪ್ಪ ಅಂತ ಕರೆದರು. ಪ್ರಭುದೇವರು ನಿಮ್ಮ ಮಠವೆಂದೇನು? ಇದ್ದ ಠಾವಿನಲ್ಲಿದ್ದು ಭಕ್ತಿಯ ಮಾಡಿ ಪರಿಣಾಮಿಸುವುದಲ್ಲದೆ ನಾವತ್ತ ಬರಲಾರವೆಂದು ನಿರೂಪಿಸಿದ ಪ್ರಸ್ತಾವದ ವಚನ. ಅವಾಗ ಮಠಕ್ಕೆ ಬರ್ರಿ ಅಂದಾಗ ಪ್ರಭುದೇವರು ಹೇಳಿದ್ರಲ್ಲ, ಅದನ್ನು ಹೋದವರು ಹೇಳೇನೆ. ಗತಿಗೆಟ್ಟು ಧೃತಿಗೆಟ್ಟು ಮತಿಗೆಟ್ಟವ ನಾನಾಯಿ ನಡೆವರೇ ಶಕ್ತಿ ಇಲ್ಲ, ನುಡಿವರೇ ಜೀವ ಇಲ್ಲ. ಇದರಲ್ಲೊಬ್ಬರ ಉಪಚಾರ ಸೇರೋದು ನೋಡ ನಮಗೆ. ಇನ್ನೊಬ್ಬರ ಉಪಚಾರ ನಮಗೆ ಸೇರೋದಿಲ್ಲ. ಬಂದ ಬರವನರಿದು ನಿಂದ ನಿಲುವನರಿದು ಕೂಡಬಲ್ಲಡೆ. ಶರಣಂಗೆ ಬೇರೊಂದೇ ಕಾಂತವೆಂಬ ಸಂದೇಹ ಉಂಟೆ. ತೆರಹಿಲ್ಲದ ಘನವನ್ನೊಳಕೊಂಡ ಬಳಿಕ ಬರಲೆಡೆಯುಂಟೆ ನಮ್ಮ ಗುಹೇಶ್ವರ ಲಿಂಗಕ್ಕೆ. ಮಠಕ್ಕೆ ಬಾ ಅಂದ್ರೆ ಹಿಂಗೆ ಹೇಳಿದರು ಅವರು. ಹೀಗೆಂದು ಪ್ರಭುದೇವರು ನಿರೂಪಿಸಲು ಭಕ್ತ ವತ್ಸಲ ನೆನೆಸಿ ಇಲ್ಲಿಯ ಪರ್ಯಂತರ ಬಿಜಂಗೈದು ಇನ್ನು ಬಾರೆಂಬುದಕ್ಕೆ ಕಾರಣವೇನೆಂದು ಸಿದ್ದರಾಮಯ್ಯ ದೇವರು ಬೆಸಗೊಂಬ ಪ್ರಸ್ತಾವದ ವಚನ. ಇಷ್ಟು ಹೇಳಿದ ಮೇಲೆ ಇಲ್ಲಿವರೆಗೆ ಲಿಂಗವೇ ತಾನಾಗಿ ಬಂದ ಬಳಿಕ ಇಲ್ಲಿತನ ಬಂದಿರಿ. ಲಿಂಗವೇ ತಾನಾಗಿ ಇಲ್ಲಿವರೆಗೆ ಬಂದಿರಿ. ನೀವು ಮಠಕ್ಕೆ ಬರಲಾರೆನೆಂಬುದರ ಹೇಳಿದ್ರಲ್ಲ. ಭಕ್ತವತ್ಸಲ ನೆನೆಸಿ ಇಲ್ಲಿಯ ಪರ್ಯಂತರ ಬಿಜಂಗ ಇದು ಇಲ್ಲಿತನ ಬಂದು ಈಗ ಮಠಕ್ಕೆ ಬರುವುದಿಲ್ಲ ಅಂತನ್ನಕ ಕಾರಣ ಏನು ಅಂತಕ್ಕಂಥ ಕುತೂಹಲ. ಕೆಲವು ಸಾರಿ ಭಾಳಷ್ಟು ನಾವು ಹಿರಿಯರನ್ನು ಕಾರಣ ಯಾಕೆ ಕೇಳ್ತಿರ್ತೇವೆ ಅಂದ್ರೆ, ನಾವೊಂದೇನೋ ಹೇಳ್ತಿರ್ತೇವೆ, ಅದಕ್ಕೆ ಅವರು ಒಪ್ತಿರಂಗಿಲ್ಲ. ಅದಕ್ಕೆ ಒಪ್ಪಿಸ್ಲಿಕ್ಕೆ ಅಸಾಧ್ಯ ಅನ್ನಿಸಿದಾಗ ಕಾರಣ ಕೇಳಕ್ಕೆ ಚಾಲೂ ಮಾಡ್ತೀವಿ. ಯಾಕೆ ಬರೋದಿಲ್ಲರಿಪ್ಪ ಹೇಳ್ರಿ ನಮ್ಮ ಅಂತ ಹಿಂಗೆ ಕೇಳಂಗಿಲ್ಲ. ಆ ರೀತಿಯಲ್ಲಿ ಇಲ್ಲಿ ಕೇಳಿದ್ರು ಅವ್ರು, ಯಾಕೆ ಬರೋದಿಲ್ಲರಿ? ಅವಾಗ ಪ್ರಭುದೇವ್ರು ಹೇಳ್ತಾರೆ ನೋಡ್ರಿ. ಅವಾಗ ಸಿದ್ದರಾಮೇಶ್ವರು ಹೇಳ್ತಾರೆ ಯಾಕೆ ಬರೋದಿಲ್ಲ ಅನ್ನೋ ಕಾರಣ ಕೇಳಾಕತ್ತಾರ. ತೆರಹಿಲ್ಲದ ಘನವು
ಕುರುಹಿಂಗೆ ಬಂದ ಕಾರಣವೇನು ಹೇಳ ಎಲೆ ಅಯ್ಯ. ಅಖಂಡ ಪರಿಪೂರ್ಣವಾದ ಆ ಘನವಸ್ತು ನಿಷ್ಕಲಲಿಂಗವಾಗಿದ್ದಾಗ, ಆ ನಿಷ್ಕಲಲಿಂಗವಾಗಿತ್ತದು, ಹೌದಾ? ಇದ್ರಷ್ಟಕ್ಕೆ ಇರಬೇಕಾಗಿತ್ತು, ಹೌದಾ? ಅದು ನಿಷ್ಕಲಲಿಂಗವಾಗಿ ಏನೂ ಇಲ್ಲದ ಸ್ಥಿತಿಯಲ್ಲಿ ಇದ್ದ ಸ್ಥಿತಿಯಲ್ಲಿದ್ದು, ಈಗ ಆ ತೆರಹಿಲ್ಲದ ಘನವು ಕುರುಹಾಗಿ ಬಂತಲ್ಲ. ಈಗ ಸೃಷ್ಟಿ ಮಾಡ್ಕೊಂಡ್ರಲ್ಲ, ಇದ್ದೇ ಎಲ್ಲ ನೀ ಇದ್ದು ಇಲ್ಲದಂತೆ ಅಂತ ಹೇಳಿ, ಆಮೇಲೆ ಇವೆಲ್ಲ ಅದು ಅಲ್ಲ, ಒಂದೊಂದು ಅವನು ಶೂನ್ಯ ಸ್ಥಿತಿಯಿಂದ ಹೆಂಗೆ ಬಂದ್ವಿ ಅಂತ ನಾವು ನೋಡ್ಕೊಂಡು ಬಂದ್ವಿ ಅಲ್ಲ. ಈಗ ರೂಪುಗೊಂಡಿತು. ತೆರಹಿಲ್ಲದ ಘನವು ಕುರುಹಿಂಗೆ ಬಂದ, ನಿರಾಕಾರ ಆಗಿದ್ದಂಥವ ಈಗ ಸಾಕಾರಕ್ಕೆ ಬಂದು ನಿಂತ್ರಲ್ಲ. ಯಾಕೆ ಬಂದ್ರೆ ಹಂಗಾರ ಸಾಕಾರಕ್ಕೆ? ಸುಮ್ಮನೆ ನೀವು ಇದ್ದ ಸ್ಥಿತಿಯೊಳಗೆ ಇರಬೇಕಾಗಿತ್ತು. ನಿಷ್ಕಲಲಿಂಗದ ಸ್ಥಿತಿಯಲ್ಲಿ ಇದ್ರಲ್ಲ ನೀವು. ನಿಷ್ಕಲಲಿಂಗದ ಸ್ಥಿತಿಯಲ್ಲಿ ಇದ್ದಂಥವ್ರನ್ನ ಈ ಎಲ್ಲ ರೂಪಕ್ಕೆ ಬಂದು ರೂಪಾಂತರ ಆಗಿ ಈ ಸೃಷ್ಟಿ ಮಾಡಿ ನೀವು ರೂಪ ತಾಳಿ ಬರುವಂಥ ಹರ್ಕತ್ ಏನಿತ್ತು? ಇದು ನೀವು ಆಗಿರಲಿಲ್ಲ ಅಂದ್ರೆ ನಾವು ನೀವು ಹಿಂಗೆ ಬಂದು ಇಲ್ಲಿ ಸಂವಾದ ಮಾಡೋ ಅವಶ್ಯಕತೆನೇ ಇದ್ದಿದ್ದಿಲ್ಲ ಅನ್ನೋ ರೀತಿಯೊಳಗೆ ಕೇಳ್ತಾರೆ ಅವರು. ತೆರಹಿಲ್ಲದ ಘನವು ಕುರುಹಿಂಗೆ ಬಂದ ಕಾರಣವೇನು ಹೇಳ ಎಲೆ ಅಯ್ಯ. ಎಳೆ ಹೋಗ್ರಿ ನನಗೆ ನೀವು. ಎಲಿತನ ಬಂದು ಮಠಕ್ಕೆ ಬರಂಗಿಲ್ಲ ಅಂತೀರಿ, ಆಮೇಲೆ ಧೃತಿಗೆಟ್ಟು ಮತಿಗೆಟ್ಟವ ನಾನಲ್ಲ ಅಂತ ಹೇಳ್ತೀರಿ, ಆಮೇಲೆ ನಡೆವೇರೆ ಶಕ್ತಿ ಇಲ್ಲ, ನುಡಿವೇರೆ ಜೀವ ಇಲ್ಲ ಅಂತೀರಿ, ಹೌದಾ? ನುಡಿತೀರಿ ನಾಲಿಗೆ ಇಲ್ಲ ಅಂತೀರಿ, ಇದರಲ್ಲೊಬ್ಬರು ಉಪಚಾರ ಸೇರದ ನನಗಂತೀರಿ, ಇವನ್ನೆಲ್ಲ ಹೇಳ್ತೀರಿ. ಬಂದ ಬರವನರಿದು ನಿಂದ ನಿಲವನರಿದು ಕೂಡಬಲ್ಲಡೆ ಆ ಶರಣಂಗೆ ಬೇರೊಂದೇಕಾಂತವೆಂಬ ಇವನ್ನೆಲ್ಲ ಹೇಳಾಕತ್ತಿರಲ್ಲ. ಅದೆಲ್ಲ ಇರಲಿ. ಇಳಿತನ ಬಂದು ಮಠಕ್ಕೆ ಬರಂಗಿಲ್ಲ ಅಂದ್ರೆ ಹೇಳ್ರಿ, ಮೂಲಕ್ಕೆ ಹೋಗ್ಬಿಟ್ರು ಅವರು. ನಿಷ್ಕಲಲಿಂಗ ಸ್ಥಿತಿಯಲ್ಲಿ ಇದ್ರಲ್ಲ, ಇಷ್ಟೆಲ್ಲ ಮಾಡೋ ಹರಕತ್ತೆ ಏನೈತಿ ಹೇಳ್ರಿ ಹಂಗಾರ? ಕಾರಣವೇನು ಹೇಳ ಎಲೆ ಅಯ್ಯ. ಅದಕ್ಕೆ ಮುಂದೆ ಅವ್ರು ಹೇಳ್ತಾರೆ, ಭಕ್ತಿ ಕಾರಣ ಇಚ್ಛೆಗೆ ಬಂದ ಬಳಿಕ. ಭಕ್ತಿ ಕಾರಣವಾಗಿ ನೀವು ಇಚ್ಛಾ ಆಯಿತು ನಿಮಗೆ, ಏನೋ ಸ್ವಲೀಲಾ ಆನಂದಕ್ಕಾಗಿ ನಿಮಗೆ ಇಚ್ಛೆ ಆಯಿತು. ಏನೋ ಒಂದು ಲೀಲೆ ಮಾಡ್ಬೇಕಂತ ಇಚ್ಛೆ ಆಗೈತಲ್ಲ ನಿಮಗೆ. ಮತ್ತು ಲೀಲೆ ಆಗೈತೆ ಅಂತ ಇಚ್ಛಾ ಪಟ್ಟು ಇದನ್ನೆಲ್ಲ ಸೃಷ್ಟಿ ಮಾಡಿ ಉಪಚಾರವಲ್ಲ ಅಂದ್ರೆ ಹೆಂಗೀಗ ಅಂತ ಕೇಳಾಕತ್ತಾರ ಅವರು. ಹೌದಾ? ಅಷ್ಟು ತಾತ್ವಿಕವಾದ. ಇದರಲ್ಲೊಬ್ಬರ ಉಪಚಾರ ಸೇರೋದು ನೋಡ ಎಮಗೆ ಅಂತ ಇಲ್ಲಿ ಹೇಳಿದ್ರಲ್ಲ ಅವರು. ಮತ್ತು ಇಷ್ಟೆಲ್ಲ ಮಾಡಿದ್ದೆ ಅದರ ಸಂಬಂಧ ನಿಷ್ಕಲಲಿಂಗದ ಸ್ಥಿತಿಯಲ್ಲಿ ಇದ್ಕೊಂಡು ಇಲ್ಲಿತನ ಬಂದು ಸ್ವಲೀಲಾನಂದಕ್ಕಲ್ಲ, ಭಕ್ತಿಯ ಕಾರಣಕ್ಕಲ್ಲ ಇದು. ಮತ್ತು ಭಕ್ತಿ ಕಾರಣಕ್ಕೋಸ್ಕರವಾಗಿ ಇಷ್ಟೆಲ್ಲ ಸೃಷ್ಟಿ ಆಗೈತಲ್ಲ, ಮತ್ತು ಈ ಆಟನೂ ಆಡಿ ಹೋಗ್ಬೇಕಾಗತ್ತೆ ನಾವು. ಹೆಂಗೆ ಅದು ಉಪಚಾರನೂ ತೊಗೋಬೇಕಾಗತ್ತಲ್ಲ, ಇದನ್ನೂ ಮಾಡಿ ಹೋಗ್ಬೇಕಲ್ಲ ನಾವು, ಈ ಲೀಲೆನೂ ಆಡಿ ಹೋಗ್ಬೇಕಲ್ಲ. ಮತ್ತು ಈಗ ಇಲ್ಲ ಅಂದ್ರೆ ಹೆಂಗೆ ನೀನು ನೋಡ್ರಿ ಅಂತ ಮಾತು. ಸೊ ಭಕ್ತಿ ಕಾರಣ ಇಚ್ಛೆಗೆ ಬಂದ ಬಳಿಕ ಉಪಚಾರಕ್ಕೆ ತೆರಹುಂಟೆ. ಕಪಿಲ ಸಿದ್ಧ ಮಲ್ಲಿನಾಥ ವಿಜಯ ಮಾಡ ಕರುಣಿಗಳ ರಸ ಹೇಳ್ಬಿಟ್ರು. ಕರುಣೆ ತೋರು ನಮ್ಮ ಮ್ಯಾಲೆ. ಹಂಗೆಲ್ಲ ಮಾಡಬೇಡ್ರಿ, ಹಂಗೆಲ್ಲ ಹಠ ಮಾಡಬೇಡ್ರಿ. ಒಂದು ಸಲ ನಾವು ಸಿಟ್ಟಿಗೆ ಹೇಳ್ತೇವೆ, ಆಮೇಲೆ ಒಂದು ಸಲ ಮುಂದೆ ಸಿಟ್ಟಿಗೆ ಎದ್ದವ್ರು ಇಮ್ಮಿಡಿಯೇಟ್ಲಿ ಎಲ್ಲಿಗೆ ಬರ್ತೇವೆ. ಮತ್ತು ಹಂಗೆ ಮಾಡಬೇಡ. ಮೊದಲನೇ ಸಾಲ ಸಿಟ್ಟಿಗೆ ಎದ್ದಿರ್ತೇವೆ ಮಕ್ಕಳ ಮೇಲೆ ಒಮ್ಮೊಮ್ಮೆ, ಹೌದಾ? ಸಿಟ್ಟಿಗೆ ಎದ್ದು ತಕ್ಷಣಕ್ಕೆ ಮತ್ತು ಅವ್ರನ್ನ ಭಾಳ ಪ್ರೀತಿಯಿಂದ ಹಂಗಿದು ಮೊದಲೆದ್ದು ಏನು ಹೇಳಿದ್ರು ಅವರು? ತೆರಹಿಲ್ಲದ ಘನವು ಕುರುಹಿಂಗೆ ಬಂದ ಕಾರಣವನ್ನು ಹೇಳ ಎಲೆ ಅಯ್ಯ ಅಂತ ಪ್ರಶ್ನೆ ಮಾಡಿ ಅದಕ್ಕೆ ಉತ್ತರ ಅವ್ರು ಹೇಳ್ತಾರೆ, ಭಕ್ತಿ ಕಾರಣವಾಗಿ. ಭಕ್ತಿ ಕಾರಣವಾಗಿ ನೀನು ಇಚ್ಛೆ ಪಟ್ಟು ಈ ಲೀಲೆಯನ್ನು ಆಡಲಿಕ್ಕೆ ಇದನ್ನೆಲ್ಲ ಸೃಷ್ಟಿ ಮಾಡಿದೆಲ್ಲ. ಇಷ್ಟೆಲ್ಲ ಮಾಡಿ ಆಮೇಲೆ ಉಪಚಾರಕ್ಕೆ ತೆರಹುಂಟೆ ಅಂತಂದ್ರೆ ಹೆಂಗಿದು? ಇಚ್ಛೆಗೆ ಬಂದು ಸ್ವಲೀಲಾನಂದ ಭಕ್ತಿ ಲಿಂಗಲೀಲಾ ವಿಲಾಸದಿಚ್ಛೆಗೆ ನೀನು ಈ ಸೃಷ್ಟಿಯನ್ನು ರೂಪಿಸಿ ಕುರುಹಾಗಿ ಬಂದ ಬಳಿಕ ಏನೆಲ್ಲವೂ ನಿನ್ನ ಸ್ವಲೀಲೆ. ಅದು ಏನು ನಡೆಯಾಕತೈತೆ ಅಷ್ಟು ನಿಂದ ಲೀಲಾ. ಇದು ಯಾವುದು ತಪ್ಪು ಅಂತಿ ಅದು ನಿಂದ, ಯಾವುದು ಸರಿ ಅಂತಿ ಅದು ನಿಂದ, ಅಷ್ಟು ನಿನ್ನ ಲೀಲೆನೇ ಇದು ಸ್ವಲೀಲೆ. ಅಂದ ಬಳಿಕ ಉಪಚಾರಕ್ಕೆ ಅವಕಾಶವೆಲ್ಲಿ? ದಯಮಾಡಿ ಹೇಳಿದ್ರವರು ಕಪಿಲ ಸಿದ್ಧ ಮಲ್ಲಿನಾಥ ವಿಜಯ ಮಾಡ ಕರುಣಿಗಳ ರಸ. ದಯಮಾಡಿ
ಬರುವ ಕೃಪೆ ಮಾಡು ತಂದೆ, ನೀನು ಕರುಣಾಮಯಿ ಇದೆಯಾ, ಕರುಣಿಗಳ ರಸ, ನೀನು ಕರುಣಾಮಯಿ ಇದೆಯಾ, ದಯಮಾಡಿ ಬಾರಪ್ಪ, ಹಂಗೆ ಮಾಡಬೇಡ ಅಂತ ಕೊನೆಗೆ ಮತ್ತೆ ವಿನಂತಿಪೂರ್ವಕವಾಗಿ ಅವರು ಕೇಳ್ಕೊತಾರೆ. ಹೀಗೆಂದು ಸಿದ್ದರಾಮಯ್ಯ ದೇವರು ಭಿನ್ನಯಿಸಲು ಅದಕ್ಕೆ ಪ್ರಭುದೇವರು ಕೊಟ್ಟ ಪ್ರತ್ಯುತ್ತರ. ಇವರು ಇಲ್ಲಿ ಪ್ರಶ್ನೆ ಮಾಡಿದ್ರೆ ಆಮೇಲೆ ಮತ್ತೆ ಅದಕ್ಕೆ ಉತ್ತರ ಕೊಟ್ಟರು. ಏನು ಹೇಳಿದರು? ಭಕ್ತನಿದ್ದ ಠಾವಿಂಗೆ ಕರ್ತ ಬಂದರೆ, ಭಕ್ತನಿದ್ದ ಠಾವಿಂಗೆ ಕರ್ತ ಬಂದರೆ ಅತ್ತಿತ್ತ ಹರಿಯದೆ ನಂಬಬೇಕು ನೋಡ. ಅತ್ತಿತ್ತ ಹರಿಯದೆ ನಂಬಬೇಕು ನೋಡ. ಕರ್ತನ ಕಂಡು ಭೃತ್ಯ ನುರಿಯ ನುಗುಳಿದರೆ, ಏನು? ಕರ್ತನ ಕಂಡು ಭೃತ್ಯ ನುರಿಯ ನುಗುಳಿದರೆ, ಭೃತ್ಯ ಅಂದ್ರೆ ಭಕ್ತ ಆ ಭೃತ್ಯ ಆತ ಉರಿಯನ್ನು ಉಗುಳಿದರೆ, ಭೃತ್ಯ ನುರಿಯ ನುಗುಳಿದರೆ, ಬಳಿಕಲಿ ಕರ್ತುತನ ಭೃತ್ಯ ಭಾವಕ್ಕೆ ಸಂಬಂಧವೇನು? ನಿನ್ನ ಸಂಬಂಧ ಏನಪ್ಪ? ನಾ ಯಾಕೆ ಬರ್ಬೇಕು? ಮುಗಿದ್ಬಿಟ್ಟೈತೆ ನಿನ್ನ ಸಂಬಂಧ ಅಂತೇವಲ್ಲ. ನಮ್ಮ ವೈಯಕ್ತಿಕ ಕೌಟುಂಬಿಕ ಅಥವಾ ಲೌಕಿಕದೊಳಗೆ ನಾವೊಮ್ಮೆ ಅಂತೇವಲ್ಲ, ನಮ್ಮ ಮುಗ್ದ ಹೋಗೈತಪ್ಪ, ಇನ್ನೇನೈತಿ, ನಾನು ನಂಬೇ ಇಲ್ಲ ಅಂದ್ರೆ ನನ್ನ ಜೋಡಿ ನಿಂದೇನು ವ್ಯವಹಾರ? ಹಾಂ, ನಾನು ಇಷ್ಟು ದಿವಸ ಏನು ನಂಬ್ಕೊಂಡು ಬಂದಿದ್ವಿ, ಅದಕ್ಕೆ ನೀ ನಂಬಿಕೆ ದ್ರೋಹ ಮಾಡಿ ಅಂದಮೇಲೆ ಮತ್ತು ನೀನು ಏನು ವ್ಯವಹಾರ ಮಾತಾಡ್ಬೇಡ ಅಂತ ಲೌಕಿಕದೊಳಗೆ ಮಾತಾಡೋ. ಇಲ್ಲಿ ನೋಡ್ರಿ ಹಂಗೈತಿ. ಭಕ್ತನಿದ್ದ ಠಾವಿಂಗೆ ಕರ್ತ ಬಂದರೆ ಅತ್ತಿತ್ತ ಹರಿಯದೇ ನಂಬಬೇಕು ನೋಡ. ಆ ಪರವಸ್ತು ಯಾವ ರೂಪದಲ್ಲಿ ಬಂದೈತಿ ಅನ್ನೋದು ನಿನಗೆ ತಿಳ್ಕೊಳಕ್ಕೆ ಆಗೇ ಇಲ್ಲ ಅಂದ್ರೆ, ಮತ್ತು ಆ ಪರವಸ್ತುವನ್ನು ಸಂಶಯ ಪಡದೆ ನೀವು ನಂಬಬೇಕಾಗಿತ್ತು. ನೀನು ನಂಬಲೇ ಇಲ್ಲ. ನೀನು ಆ ಪರವಸ್ತು ಈ ರೂಪದಲ್ಲಿ ಬಂದಿದ್ದರೂ ಕೂಡ ನೀನು ಆ ಪರವಸ್ತು ಅಂತ ನೀನು ತಿಳಿಲಿಲ್ಲ, ಮತ್ತು ಆ ವಸ್ತುವನ್ನು ನಂಬಲಿಲ್ಲ. ನೀನು ಆ ರೂಪವನ್ನು ನಂಬಲಿಲ್ಲ. ಹೌದಾ? ನಂಬಲಾರ್ದು ಏನು ಮಾಡಿದೀನು? ಅತ್ತಿತ್ತ ಹರಿಯದೇ ನಂಬಬೇಕು. ಮನಸ್ಸು ಅತ್ತ ಇತ್ತ ಅಳ್ಳಾಡಬಾರ್ದದು. ಮನಸ್ಸಿನೊಳಗೆ ಒಂದಿಷ್ಟು ಸಂಶಯ ಒಡಮೂಡದೆ ತಕ್ಷಣಕ್ಕೆ ನಂಬಬೇಕು. ನಂಬಲಾರ್ದನ ಹಂಗೆ ನಂಬದಂಗೆ ನಾಟಕ ಮಾಡಿದ್ರೆ ನಡೆಯಂಗಿಲ್ಲ. ನಂಬಲಾರ್ದನ ನಾವು ನಂಬದಂಗೆ ಹಂಗೆ ಅವ್ರ ಜೋಡಿ ನಾವು ವ್ಯವಹರಿಸ್ತಿದ್ವಿ ಅಂತ ಹೇಳಿದ್ರೆ ಒಂದು ದಿವ್ಸ ಗೊತ್ತಾಗೋದು ಅವರಿಗೆ. ಅವ್ರರ ತಿಳ್ಕೊಂಡಾರ ಈತ ಭಾಳ ನನ್ನ ನಂಬ್ಯಾನ ಅಂತ. ಅವನು ಪರಿಪೂರ್ಣವಾಗಿ ನಂಬಿರಂಗಿಲ್ಲ, ನಂಬದಂಗೆ ಅವ್ರಿಗೆ ವ್ಯವಹರಿಸ್ತಿರ್ತಾನೆ. ಒಂದು ದಿವಸ ಅವ್ರಿಗೆ ಗುರ್ತಾತ ಅಂತೇಳಿರಿ, ಇವ ನನ್ನ ಪೂರ್ತಿ ನಂಬಿಲ್ಲ, ಇಲ್ಲಿವರೆಗೂ ನನ್ನ ನಂಬ್ಯಾನ ಅಂತ ಅನ್ನುವಂಗೆ ನನ್ನ ನಂಬಿಸ್ಯಾನ ಇವ, ಅದಕ್ಕೆ ಇವನ ಜೋಡಿ ವ್ಯವಹಾರ ಬೇಡ ಅಂತ ತಕ್ಕೊಂತಾರಲ್ಲ. ಸಂಬಂಧ ಕಟ್ಟಾಕೈತಲ್ಲ ಅಲ್ಲಿ. ಹಂಗಾತಂದ್ರೆ ಸಂಬಂಧ ಹರಿದು ಹೋಗ್ತೈತಲ್ಲ. ಹಾಗೆ ಇಲ್ಲಿ ನೋಡ್ರಿ, ಭಕ್ತನಿದ್ದ ಠಾವಿಂಗೆ ಕರ್ತ ಬಂದರೆ ಅತ್ತಿತ್ತ ಹರಿಯದೇ ನಂಬಬೇಕು ನೋಡ. ಮನಸ್ಸು ಅತ್ತಿತ್ತ ಹರಿಬಾರ್ದು, ಮನಸ್ಸು ಅತ್ತಿತ್ತ ಹರಿಬಾರ್ದು, ನಂಬಬೇಕು. ನೋಡ್ರಿ, ನಂಬೋದು ಭಾಳ ಕಷ್ಟ. ಜಗತ್ತಿನಲ್ಲಿ ನಂಬೋದು ಭಾಳ ಕಷ್ಟ. ಅದಕ್ಕೆ ಹೇಳಿದರು, ನಂಬಿ ಕರೆದಡೆ ಓಯನ್ನನೇ ಶಿವನು ಅಂತ. ನಂಬಿಕೆ ಏನೇ ಮಾಡಿರಿ ನಂಬಿಕೆ ಇರಬೇಕು. ಏನೇ ಕಾಯಕ ತಗೊಳ್ಳಿ, ನಾವು ಏನೇ ಕೆಲಸ ಕಾರ್ಯಗಳನ್ನು ತಗೊಳ್ಳಿ, ಅದೇ ಶ್ರದ್ಧೆ, ಅದೇ ಭಕ್ತಿ, ಅದೇ ಸೇವಾ ಮನೋಭಾವದಿಂದ ನಾವು ನಂಬಿ ನಾವೇನಾದರೂ ಮಾಡಿದ್ದಾದರೆ ಅದಕ್ಕೆ ತಕ್ಕ ಪ್ರತಿಫಲ ನಮಗೆ ಸಿಕ್ಕೇ ಸಿಗುತ್ತೆ ಅನ್ನೋಂಥ. ಅದಕ್ಕೆ ಅದರ ಪ್ರತಿಫಲ, ಅದರ ಫಲ, ಅದರ ಪರಿಣಾಮ ಒಳ್ಳೆಯದೇ ಆಗತ್ತೆ ಅಂತ. ಸಂಶಯದಿಂದ ನಾವು ಅಕಸ್ಮಾತ್ ಅದು ಪೂರ್ತಿ ನಂಬಲಾರ್ದನೇ ಆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋದ್ವಿ ಅಂದರೆ ಅದರ ಪರಿಣಾಮ ಅಷ್ಟು ಪರಿಣಾಮಕಾರಿ ಆಗೋದಿಲ್ಲ. ಅದರ ಪರಿಣಾಮ, ಈಗ ಒಂದು ದಾರಿ ಹಿಡ್ಕೊಂಡು ಹೋಗ್ತಿರ್ತೀವಿ, ನಾವಿಲ್ಲೇ ಬೆಳಗಾವಿಗೆ ಹೋಗ್ಬೇಕಂತ ಹೋಗ್ತಿರ್ತೀವಿ. ಒಂದು ಸ್ವಲ್ಪ ನಡೆದ ಮೇಲೆ ಇದು ಬೆಳಗಾವಿಗೆ ಹೊಕ್ಕೈತೋ ಇಲ್ಲೋ ಅಂತ ಸಂಶಯ ಪಟ್ಕೊಂಡ್ವಿ ಅಂದ್ರೆ ಮತ್ತೆ ಹೊಳಿ ಬಂದ್ವಿ, ಮತ್ತೆ ಇನ್ನೊಂದು ದಾರಿ ಹಿಡಿದ್ವಿ, ಅದು ಬೆಳಗಾವಿಗೆ ಹೋಗ್ತಿರ್ತೈತಿ, ಮತ್ತು ಈ ದಾರಿ ಹೊಕ್ಕೈತೋ ಇಲ್ಲೋ ಮತ್ತು ನಂಬಿದ್ವಿ. ಅಲ್ಲಿ ಇದ್ದವ್ರು ಹೇಳಾಕತ್ತಾರ ಹಿಂಗೆ ಹೊಕ್ಕೈತೆ ಹೋಗ್ರಿ ಅಂತ ಹೇಳಾಕತ್ತಾರ, ಆದರೂ ಅವ್ರ ಮೇಲೆ ಸಂಶಯ, ಅವ್ರು ಹೇಳಿದ್ರು ಸಂಶಯ.
ಇವ್ರು ಹೇಳಿದ ಖರೆ ಐತೋ ಇಲ್ಲೋ, ನಾವು ಹೋಗಿ ಮುಟ್ತೇನೋ ಇಲ್ಲೋ, ನಾ ಈ ದಾರಿ ಹಿಡ್ಕೊಂಡು ಹೋದ್ರೆ ಹೋಗಿ ಅಲ್ಲೆಲ್ಲರ ದಣಿ ಹಾಕತ್ತೋ ಏನೋ, ಗುರಿ ಮುಟ್ಟಂಗಿಲ್ಲ ಏನೋ, ಇಲ್ಲೇ ಕೂತ್ಕೊಂಡು ಎಲ್ಲ ಮಾಡಿದ್ರೆ ನಂಬಲಾರ್ದನೇ ಎಲ್ಲ ಏನೋ ಮಾಡಕತ್ತ ಹೋದ್ರೆ ಅಂದ್ರೆ ಏನೂ ಸಾಧಿಸ್ಲಿಕ್ಕೆ ಆಗೋದಿಲ್ಲ ಅಂತ ನಂಬಿಕೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಅದನ್ನೇ ಹೇಳ್ಯಾರ ಇಲ್ಲಿ, ಏನು ನಂಬಬೇಕು, ಅತ್ತಿತ್ತ ಹರಿಯದೇ ನಂಬಬೇಕು. ಹೆಂಗೆ ನಂಬಬೇಕಂತಂದ್ರೆ ಅತ್ತಿತ್ತ ಹರಿಯದೇ ನಂಬಬೇಕು. ನೋಡ ಮುಂದೆ ಹೇಳಿದ್ರು ಅವರು, ಕರ್ತನ ಕಂಡು ಭೃತ್ಯ ಭಕ್ತ. ಹೌದಾ, ಉರಿಯ ನುಗುಳಿದ್ದಾರೆ. ಅದು ಏನು ಮಾಡಿದಿನೇನೋ, ನೀ ಬಂದಗಳು ಏನು ಮಾಡಿದಿ, ನಿನ್ನ ಹಣೆಗಣ್ಣನ್ನು ತೆಗೆದು ಅದರಿಂದ ಉರಿಯನ್ನು ಬಿಟ್ಟುಬಿಟ್ಟು ಉರಿಯನ್ನು ಉಗುಳಿದ್ದಾರೆ ಅಂತಂದರು. ಕರ್ತನ ಕಂಡು, ಸಾಕ್ಷಾತ್ ಪರಶಿವನನ್ನು ಕಂಡು ಆ ಪರಶಿವ ಅನ್ನೋದನ್ನು ಅರಿಲಾರ್ದನೆ ನೀನು ಉರಿ ಉಗುಳಿಬಿಟ್ಟಿಪ್ಪ, ಉರಿಯನ್ನು ಉಗುಳಿದ್ದಾರೆ. ಬಳಿಕಲಿ ಕರ್ತುತನ ಭೃತ್ಯ ಭಾವಕ್ಕೆ ಸಂಬಂಧವೇನು, ಮುಗಿಸೇ ಬಿಟ್ಟು ಇನ್ನೇನು ಉಳಿಸಿ, ನಿನ್ನ ಎದುರಿಗೆ ಬಂದು ನಿಂತ್ರೆ ನಾ ಯಾರಂತ ಗೊತ್ತಾಗಲಾರ್ದ ನನ್ನ ಮೇಲೆ ನಿನ್ನ ಶಿಷ್ಯರ ಕಡೆಯಿಂದ ನಿನ್ನ ಶಿಷ್ಯರು ಏನೆಲ್ಲ ಕಲ್ಲು ಬಡಿ ಎಲ್ಲ ತೋರಿದ್ರು. ನೀರ ಏನು ಬಂದು ನನ್ನ ಗುರುತು ಹಿಡಿತಿ ಅಂತ ತಿಳಿದೆ, ನೀರು ಇವ್ರೇನೋ ಅಜ್ಞಾನದಾಗ ಮಾಡ್ಯಾರ ಬಿಡು, ಪಾಪ ಅವ್ರಿಗೆ ಗೊತ್ತಿಲ್ಲ ಅಂತ ತಿಳಿದೆ, ನಾನೇನೋ ಒಂದಿಷ್ಟು ಏನೋ ಸಹಿಸ್ಕೊಂಡೆ. ನೀ ಬಂದು ಏನು ಮಾಡಿದೆ ಅಂತಂದ್ರಪ್ಪ, ನೀ ಬಂದರೂ ಬಂದಾವ ಯಾವಂತ ನೋಡ್ಲಾರ್ದನ ನನ್ನ ಮೇಲೆ ಉರಿಗಣ್ಣು ಬಿಟ್ಟುಬಿಟ್ಟಲ್ಲಪ್ಪ. ಇಷ್ಟಾದ ಮೇಲೆ ನನಗೆ ನಿನಗೆ ಸಂಬಂಧ ಏನು, ನಾನೇನು ಮಟ್ಟಕ್ಕೆ ಯಾಕೆ ಬರ್ಬೇಕು? ಇದು ಇಲ್ಲಿದ ಸಂವಾದ. ಯಾಕೆ ಬರೋದಿಲ್ಲ ಅಂತ ಕೇಳಿದಾಗ, ತೆರ ಇಲ್ಲದಾಗ ನಾವು ಕೊರು ಹಿಂಗೆ ಬಂದ ಕಾರಣವೇನು ಹೇಳ ಎಲೆಯ್ಯ, ಭಕ್ತಿ ಕಾರಣ ಇಚ್ಛೆಗೆ ಬಂದ ಬಳಿಕ ಉಪಚಾರಕ್ಕೆ ತೆರ ಹೊಂಟೆ, ಕಪಿಲ ಸಿದ್ಧ ಮಲ್ಲಿತಾನ ವಿಜಯ ಮಾಡ ಕರುಣಿಗಳ ಅರಸ. ಎಲ್ಲ ಕೇಳ್ಕೊಂಡ್ರವ್ರು. ಇಷ್ಟೆಲ್ಲ ಆದಮೇಲೂ ಅವ್ರು ಭಾಳ ಇನ್ನೂ ಗಂಭೀರದೊಳಗದಾರ ಪ್ರಭುದೇವ್ರು. ಇನ್ನೂ ಮನಸ್ಸು ಇವ್ರ ಮನಸ್ಸು ಮಾಡಿಲ್ಲ. ಇನ್ನೂ ಅವ್ರನ್ನ ಅವರಲ್ಲಿರುವಂತಹ ಎಲ್ಲ ಭಾವನೆಗಳನ್ನು ಹೊರಗೆ ತೆಗಿಬೇಕಾಗೈತೆ ಅವರು. ಅದಕ್ಕೆ ಇಲ್ಲಿನೂ ಏನು ಮಾಡಿದರು, ಬಳಿಕಲಿ ಕರ್ತುತನ ಭೃತ್ಯಭಾವಕ್ಕೆ. ಇಷ್ಟಾದ ಮೇಲೆ ಈ ಕರ್ತುತನ, ನಾನು ಪರಶಿವ, ನೀನು ಭಕ್ತ, ಇವೇನದಾವಲ್ಲ, ಕರ್ತುತನ ಭೃತ್ಯಭಾವಕ್ಕೆ ಸಂಬಂಧವೇನು, ಭಾವದಿಂದ ಹುಟ್ಟು ಸಂಬಂಧಗಳಿವೆಲ್ಲ. ಹೌದಾ, ನೀ ದೇವ ನಾ ಭಕ್ತ, ಹೌದಾ, ಹಿಂಗೆ ಅನ್ನೋದು ಇದೆ ಭಾವದಿಂದ. ಇಲ್ಲಿ ಇಷ್ಟೆಲ್ಲ ಆದಮೇಲೆ ಇನ್ನೇನು ಉಳ್ದೈತಿ, ನಾನು ಕರ್ತೃ ನೀನು ಭಕ್ತ ಅನ್ನೋ ಈ ಸಂಬಂಧಕ್ಕೆ ಏನು ಉಳ್ದೈತಿಲ್ಲೇ ಅನ್ನೋ ಅರ್ಥದೊಳಗೆ ಅವ್ರು ಹೇಳಿದ್ರಿಲ್ಲಿ. ಭೃತ್ಯಭಾವಕ್ಕೆ ಸಂಬಂಧವೇನು, ತಪ್ಪಿ ತಿದ್ದಿಕೊಂಡಿಹೇನೆಂದರೆ ಹಸನಾಗಬಲ್ಲುದೆ. ಹಂಗೆ ತಪ್ಪು ಮಾಡ್ಕೊತ ಹೋಗೋದು, ಮತ್ತು ನಾ ತಿದ್ದುಕೊಂಡೇನೆ ಅನ್ನೋದು, ಮತ್ತು ತಪ್ಪು ಮಾಡೋದು, ಮತ್ತು ನಾ ತಿದ್ದುಕೊಂಡೇನೆ ಅನ್ನೋದು. ಹಿಂಗೆ ತಪ್ಪು ಮಾಡೋದೆ ಮತ್ತು ತಿದ್ದುಕೊಂಡೇನೆ ಅನ್ನೋದೆ, ತಪ್ಪು ಮಾಡೋದೆ ಮತ್ತು ನಾ ತಿದ್ದುಕೊಂಡೇನೆ ಅನ್ಕೊತ ಹೋದ್ರೆ ತಪ್ಪಿ ತಿದ್ದಿಕೊಂಡಿಹೇನೆಂದರೆ ಹಸನಾಗಬಲ್ಲುದೆ. ಸಾಧ್ಯ ಇಲ್ಲ, ಹಸನ ಆಗೋದಿಲ್ಲ. ಗುಹೇಶ್ವರ ಲಿಂಗನ ಶರಣನಾರೆಂಬುದ ನೀನೆತ್ತ ಬಲ್ಲೆ ಹೋಗ ಮರುಳ ಸಿದ್ಧರಾಮ. ಸ್ವಲ್ಪ ಮುನಸ್ಸಿನಿಂದ ಹೇಳ್ಯಾರ ಇವ್ರಿಗೆ. ಅವರು ಭಾಳ ಶಾಂತದಿಂದ ಮೊದಲೇ ಸಾಲು ಕ್ವಶನ್ ಮಾಡ್ಯಾರ. ಆ ಸಿಟ್ಟಿಗೆ ಮೊದಲೇ ಸಾಲು ಕ್ವಶನ್ ಮಾಡೇ ಕೇಳ್ಯಾರ ಅವರು. ಯಾರು? ಸಿದ್ಧರಾಮ ಶಿವಯೋಗಿಗಳು. ಏನಂತ, ತೆರಹಿಲ್ಲದ ಗಣವು ಕುರು ಹಿಂಗೆ ಬಂದ ಕಾರಣವೇನು ಹೇಳ ಎಲೆಯ್ಯ ಅಂತ ಒಂದೇ ಕೊಳೆ ಗರ್ಸಿಂದ ಹೇಳಿ ಆಮೇಲೆ ಸೌಮ್ಯಾಗ್ಯಾರ. ಭಕ್ತಿ ಕಾರಣ ಇಚ್ಛೆಗೆ ಬಂದ ಬಳಿಕ ಉಪಚಾರಕ್ಕೆ ತೆರ ಹೊಂಟೆ, ಕಪಿಲ ಸಿದ್ಧ ಮಲ್ಲಿನಾಥ ವಿಜಯ ಮಾಡ ವಿನಂತಿಸ್ಕೊಂಡಾರ. ಖರೆ ಒಂದೇ ಸಾಲ ಏನೈತಲ್ಲ ಅವರಿಗೆ ಸಿಟ್ಟು ತರಿಸೈತಿ. ಯಾರಿಗೆ? ಪ್ರಭುದೇವರಿಗೆ. ಮೊದಲೇ ಸಾಲ ಸಿಟ್ಟು ತರಿಸೈತಿ. ಸಿಟ್ಟಿಗೆ ಏನು ಹೇಳಿದ್ರು ಅವ್ರು ಅಂದ್ರೆ, ಇನ್ನೆಲ್ಲಿದಪ್ಪ, ಬಂದವ್ರು ಯಾರೋ ಭಕ್ತಿದ್ದಲ್ಲೇನ ದೇವ್ ಬಂದ್ರೂ ಕೂಡ ಆತನನ್ನು ನಂಬಬೇಕು. ನಂಬದಾನೆ ಏನು ಮಾಡಿದೆ, ಕರ್ತನ ಕಂಡು ಭೃತ್ಯನ ಉರಿಯನ್ನು ಉಗುಳಿ ಆಮೇಲೆ ಕರ್ತುತನ ಭೃತ್ಯ ಭಾವಕ್ಕೆ ಸಂಬಂಧ ಏನಿರ್ತೈತೆ, ಅದ್ರಾಗ ಸಂಬಂಧ ಇರುವುದಿಲ್ಲ. ತಪ್ಪಿ ತಿದ್ದಿಕೊಂಡು ಏನೆಂದರೆ ಹಸನಾಗಬಲ್ಲುದೆ. ಗುಹೇಶ್ವರ ಲಿಂಗನ ಶರಣನಾರೆಂಬುದ ನೀನೆತ್ತಬಲ್ಲೆ. ಗುಹೇಶ್ವರ ಲಿಂಗದ ಶರಣರು ಯಾರು ಅನ್ನೋದನ್ನು ನೀನೆತ್ತಬಲ್ಲೆ, ಹೋಗ ಮರುಳ ಸಿದ್ಧರಾಮ. ಇದು ಸಿದ್ದರಾಮೇಶ್ವರಿಗೆ ಮೋಸ್ಟ್ಲಿ ಭಾಳ ನೋವುಂಟು ಮಾಡ್ತೈತಿ. ಇಷ್ಟಾದರೂ ಇವ್ರು ಕೇಳವಲ್ರಲ್ಲ, ಇನ್ನು ಹೆಂಗೆ ಹೇಳಬೇಕು ಇವರಿಗೆ? ತಪ್ಪಾಗೈತೆ ಅಂತ ಹೇಳೇನಿ, ನನಗೆ ಗೊತ್ತಾಗಿಲ್ಲ ಅಂತ ಹೇಳೇನಿ, ಏನೆಲ್ಲ ಭಿನ್ನಯಿಸ್ಕೊಂಡೇನಿ, ಏನು ಪರಿಯಿಂದ ಬೇಡ್ಕೊಂಡ್ರು ಕೂಡ ಇವ್ರು ಸಿಟ್ಟ ಎಳೆದಿಲ್ಲಲ್ಲ, ಇವ್ರನ್ನ ಹೆಂಗೆ ಒಪ್ಸೋದು? ಹೀಗೆಂದು ಪ್ರಭುದೇವರು ನಿರೂಪಿಸಲು ಸಿದ್ಧರಾಮಯ್ಯ ದೇವರು
ನೋಡ್ರಿ ಇಲ್ಲೇ ಹೀಗೆಂದು ಪ್ರಭುದೇವರು ನಿರೂಪಿಸಲು ಸಿದ್ದರಾಮಯ್ಯ ದೇವರು ನೊಂದು ಅತ್ಯಂತ ಭೀತಿಯ ನೈದಿ ಭಿನ್ನಯಿಸಿದ ಪ್ರಸ್ತಾವದ ವಚನ. ಭಾಳ ನೊಂದ್ಕೊತಾರಂಥವ್ರು, ಭಾಳ ನೊಂದ್ಕೊಂಡು ಭೀತಿಯ ನೈದಿ, ಭಾಳ ಅವರಿಗೆ ಭಯಾನೋ ಇನ್ನೇನಪ್ಪ ಇವರು ಒಪ್ಕೊತಾರ ಇಲ್ಲೋ ಅನ್ನೋ ಸ್ಥಿತಿಗೆ ಬಂತು. ಇಷ್ಟೆಲ್ಲ ಹೇಳಿದ್ರು ಅಂದರೆ ಇನ್ನೇನು ಒಪ್ಕೊಳಕ್ಕಿಲ್ಲವ್ರು ಅನ್ನೋ ಒಂದು ಸ್ವಲ್ಪ ಭಯಾನೋ ಅವರಲ್ಲೇ ಹುಟ್ಕೊಂಡು ಭಿನ್ನಯಿಸಿದ, ಮತ್ತು ಭಿನ್ನಯಿಸಿ ಮಾಡ್ಕೊತಾರೆ, ವಿನಂತಿ ಮಾಡ್ಕೊತಾರೆ. ಪ್ರಸ್ತಾವದ ವಚನ ಏನು ಕೇಳ್ಕೊಬೋದು ಸಿದ್ದರಾಮೇಶ್ವರು? ಇಷ್ಟೆಲ್ಲ ಆದಮೇಲೆ ಅವ್ರ ಮನೋಸ್ಥಿತಿ ಹೆಂಗೆ ಆಗಿರ್ಬೋದು, ಎಷ್ಟು ಪರಿಪರಿಯಿಂದ ಬೇಡ್ಕೊಂಡಾರ. ಬೇಡ್ಕೊಂಡ್ರು ಇವರು ಭಾಳ ಅತ್ಯಂತ ಘನವಾಗಿ ತಮ್ಮ ನಿಲುವನ್ನು ಇಟ್ಕೊಂಡು ಕುಂತಾರ. ಎಲ್ಲೂ ಒಂದು ಸ್ವಲ್ಪ ಸುಳು ಕೊಡವಲ್ರು ಅವರು. ನಾನು ನನ್ನ ನಿಲುವನ್ನು ಸಡಿಲ್ ಮಾಡ್ತೀನಿ ಅಂತಕ್ಕಂಥ ಏನೂ ಸುಳುವನ್ನು ಕೊಡಲಾರ್ದನ ಇನ್ನೂ ಅವ್ರ ಜೊತೆಗೆ ಸಂಭಾಷಣೆ ಹೇಳ್ಕೊಂಡು ಹೊಂಟಾಗ ಒಂದು ಹಂತದಲ್ಲಿ ಸಿದ್ದರಾಮ ಶಿವಯೋಗಿಗಳಿಗೆ ಏನಾಗುತ್ತೆ ಅಂದ್ರೆ ಭಾಳ ನೊಂದ್ಕೋತಾರೆ ಅವರು. ಏನು ಇಷ್ಟು ಇನಫ್ ಈಸ್ ಇನಫ್ ಅಂತೇವಲ್ಲ ನಾವು, ಕೊನೆಗೆ ಇನಫ್ ಈಸ್ ಇನಫ್ ಅಂತೇವಲ್ಲ, ಹಂಗೆ ನೊಂದುಕೊಂಡು ಮತ್ತೊಂದಿಷ್ಟು ಭಯ, ಏನಪ್ಪ ಒಪ್ಕೊಂತಾರೋ ಇಲ್ಲೋ, ಇನ್ನೊಂದು ಮಾತು ಕೇಳಿ ಬಂದ್ರೆ ಬರಲಿ, ಇಲ್ಲ ಅಂದ್ರೆ ಇಲ್ಲ ಅಂತಿರ್ತೇವಲ್ಲ ನಾವು. ಒಂದು ಮನಸ್ಸಿನಾಗ ಒಮ್ಮೆ ಅನ್ಕೊಂಡು ಇದೊಮ್ಮೆ ಲಾಸ್ಟ್ ಕೇಳಿಬಿಡೋಣ ಅಂತ ಹಿಂಗೇನೋ ಅನ್ಕೊಂಡು ಮಾಡೋಂಗಿಲ್ಲ. ಅಲ್ಲಿ ಹಂಗಂದು ಆಗೋರು ಭಯ ಇರ್ತೈತೆ ನಮಗೆ. ಒಪ್ಕೊಂಡ್ರೆ ಚಲೋ ಅನ್ನೋದು, ಒಪ್ಕೊಳ್ಳಿಲ್ಲ ಅಂದ್ರೆ ಹೆಂಗೆ ಅನ್ನೋ ಭಯ. ನೋಡ್ರಿ ಎಷ್ಟು ಚಂದ ಹೇಳ್ತಾರೆ ಅವರು ಸಂಪಾದನೆಕಾರರು. ಒಂದೊಂದು ವಚನ ಆದಮೇಲೆ ಅದಕ್ಕೊಂದೊಂದು ಇದನ್ನು ಕೊಟ್ಟಾರಲ್ಲ ಅವರು. ಏನು ಆ ಪ್ರಸಂಗದ ಒಂದು ಹೆಂಗೆ ಹೇಳ್ಯಾರ ನೋಡ್ರಿ. ಹೀಗೆಂದು ಪ್ರಭುದೇವರು ನಿರೂಪಿಸಲು ಸಿದ್ದರಾಮಯ್ಯ ದೇವರು ನೊಂದು ಅತ್ಯಂತ ಭೀತಿಯ ನೈದಿ ಭಿನ್ನಯಿಸಿದ ಪ್ರಸ್ತಾವದ ವಚನ. ಏನು ಹೇಳ್ತಾರೆ ಅವರು? ಸಿದ್ದರಾಮೇಶ್ವರು ನೊಂದುಕೊಂಡು ಹೇಳುವಂಥ ವಚನ ಯಾವುದು? ಎನ್ನ ಒಳಗ ನೊತ್ತಿ ನೋಡುವಿರಿ, ಎನ್ನ ಒಳಗ ನೊತ್ತಿ ನೋಡುವಿರಿ, ಎನ್ನಲೇನುಂಟಯ್ಯ, ಎನ್ನನೊಳಗ ನೊತ್ತಿ ನೋಡುವಿರಿ, ಎನ್ನಲೇನುಂಟಯ್ಯ. ಪ್ರಶ್ನೆ ಮಾಡ್ತಾನೆ. ನುಡಿಯಿಲ್ಲದ ಭವ ನೀನು ನುಡಿಗಲಿತೆನೆಂದರೆ ನಿಮ್ಮ ನೊಡಂಬಡಿಸಲಾನು ಸಮರ್ಥನೆ. ನಾ ಸಮರ್ಥ ಹಾಕೇನೇನು? ಅದಕ್ಕೆ ಹೇಳ್ತಾರ, ಅನಂತ ವೇದಗಳೆಲ್ಲವೂ ನಿಮ್ಮ ಮುಂದೆ, ಅನಂತ ವೇದಗಳೆಲ್ಲವೂ ನಿಮ್ಮ ಮುಂದೆ ಉಸುರಿಲಿಕ್ಕಲಮ್ಮದೇ ಮೂಗರಾಗಿರ್ದವು. ನಿಮಗಾನಿದಿರುತ್ತರವ ಕೊಟ್ಟು ಕೆಟ್ಟ ಕೇಡಿಂಗೆ ಏನೆಂಬೆನೆಲೆಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಾನು ಭಯಭ್ರಷ್ಟನೆಂಬುದ ನೀವೇ ಬಲ್ಲಿರಿ. ಏನು ಹೇಳಿದರು ಅವರು? ನನ್ನನ್ನು ಭಾಳ ಹಿಸುಕಿ ನೋಡಕ್ಕೆ ಹೋಗ್ಬೇಡ್ರಿ, ಎನ್ನನೊಳಗ ನೊತ್ತಿ ನೋಡುವಿರಿ ನೀವು. ನನ್ನ ಭಯಂಕರ ಭಾಳ ಪರೀಕ್ಷೆ ಮಾಡಕ್ಕೆ ಹೋಗ್ಬೇಡ್ರಿ. ಒತ್ತಿ ಅಂದ್ರೆ ಹಿಸುಕಿ, ಹೌದಾ? ಹಣ್ಣಾಗೈತಿಲ್ಲ ಅಂತ ಹಣ್ಣು ನೋಡ್ತೇವಲ್ಲ, ಹಣ್ಣಾಗೈತಿಲ್ಲ ಅಂತ ಹಿಂಗೆ ಆ ಅರ್ಥದಲ್ಲಿ ಎನ್ನನೊಳಗ ನೊತ್ತಿ ನೋಡುವಿರಿ. ಎನ್ನಲ್ಲಿ ಏನುಂಟಯ್ಯ, ಇಷ್ಟು ಹಿಂಗ್ಯಾಕೆ ನೋಡಾಕತ್ತೀರಿ ನೀವು? ಎನ್ನೊಳಗೆ ಏನೈತಂತ, ನನ್ನೊಳಗೆ ಏನಂತ ಕಸರೈತಂತ ಇಷ್ಟು ಒತ್ತಿ ನೋಡಾಕತ್ತೀರಿ ನೀವು? ಅಥವಾ ಎನ್ನೊಳಗೆ ಏನುಂಟು, ನನ್ನಲ್ಲಿ ಯಾವ ರಾಗದ್ವೇಷಗಳೂ ಇಲ್ಲ ನನ್ನ ಹತ್ರ, ನಾನೆಲ್ಲ ಬಿಟ್ಟು ಹೋಗಿಬಿಟ್ಟೇನೆ, ನನಗೆಲ್ಲ ಅರಿವು ಆಗಿಬಿಟ್ಟೈತಿ, ಈಗ ಇನ್ನು ಏನಿಲ್ಲ ಇಲ್ಲ ನನ್ನ ಹತ್ರ ಅಂತ ಹೇಳಿರ್ತವಲ್ಲ. ಇಷ್ಟು ಆದ ಮೇಲೂ ನೀವು ನನಗೆ ಎನ್ನ ನೊತ್ತಿ ಏನೋ ನೋಡುವಿರಿ, ಎನ್ನಲೇನುಂಟಯ್ಯ, ಹೌದಾ? ಎನ್ನ ಅಂತರಂಗವನ್ನು ಹಂಗೆ ಹಿಸುಕಿ ನೋಡಾಕತ್ತೀರಿ. ನನ್ನಲ್ಲಿ ಏನುಂಟೆಂದು ಈ ರೀತಿ ಮಾಡ್ಲಿಕ್ಕತ್ತೀರಿ ಹೇಳುತ್ತಂದೆ. ನನಗೆ ಯಾಕೋ ಇದು ಸಹಿಸೋಕ್ಕಾಗೋದಿಲ್ಲ, ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ ನನಗೆ. ನುಡಿಯಿಲ್ಲದ ಭವ ನೀನು ನುಡಿಗಲಿತೆನೆಂದರೆ ನಿಮ್ಮ ನೊಡಮಂಡಿಸಲಾನು ಸಮರ್ಥನೆ. ಭವವಿಲ್ಲದ ಶಿವ, ಏನು ನುಡಿಯಿಲ್ಲದ ಭವ, ನುಡಿಯಿಲ್ಲದ ಅಭವ ಅಂದ್ರೆ ಭವವಿಲ್ಲದ ಶಿವ. ಆಮೇಲೆ ಭವವಿಲ್ಲದ ಶಿವ ನೀನು ಪ್ರಭುಲಿಂಗವೇ, ನೀನು ನಿರಾಕಾರ ನಿರವಯ ಲಿಂಗವಾಗಿ ನುಡಿಯಿಲ್ಲದ ನಿಶಬ್ದ ನೀನು.
ನುಡಿನೇ ಇಲ್ಲ ನಿನಗೆ, ನಿಶಬ್ದ ನೀನು ನುಡಿದರೂ ನಿಶಬ್ದ, ಅದು ಶಬ್ದ ಆಗೋದಿಲ್ಲ. ಅದು ನುಡಿ ಇಲ್ಲದ ನಿಶಬ್ದ. ನೀನು ಭವರಹಿತ ಶಿವ, ನೀನು ಹುಟ್ಟು ಸಾವುಗಳಿಲ್ಲದ ಭವರಹಿತ ಶಿವ ನೀನು. ನಿನ್ನನ್ನು ಬರೀ ಮಾತಿನಿಂದ ಒಪ್ಪಿಸಲು ನನಗೇನರ ಸಾಧ್ಯ ಐತನೋ, ಇಲ್ಲಿ ಸರೆಂಡರ್ ಆಗಿಬಿಟ್ರು ಅಂದ್ರೆ ಇನ್ನು ಸಾಕು ಮಾತು ಇವ್ರ ಜೋಡಿ ಅಂತ. ಇವ್ರ ಜೋಡಿ ನನ್ನ ಮಾತು ಸಾಕು. ಮುಂದೆ ಹೇಳಿದ್ರು ಅವರು, ಮುಂದೆ ಅನಂತ ವೇದಗಳೆಲ್ಲವೂ, ನಾವೇನು ಶಾಸ್ತ್ರಸಮ್ಮತವಾಗಿ ಏನು ವೇದಗಳು ಆಗಮಗಳು ಅಂತೇನು ಹುರ್ಕೊಂತೀವಲ್ಲ, ವೇದಕ್ಕೆ ಅನಂತ ವೇದಗಳೆಲ್ಲವೂ ನಿಮ್ಮ ಮುಂದೆ ಉಸುರಿಲಕ್ಕಮ್ಮಲ್ಲದೆ ಮೂಗರಾಗಿರ್ದವು. ಅಂದ್ರೆ ಅರ್ಥ ಏನು? ನಿಮ್ಮ ಬಗ್ಗೆ ಏನಾರ ಹೇಳಬೇಕಂದ್ರೆ ಅನಂತ ವೇದಗಳು ಅಸಮರ್ಥ ಆಗಿ ಮೂಕಾಗಿಬಿಟ್ಟಾವಂತವು, ಅವ ಮಾತಾಡೋಲ್ಲ ಅಂತ ನಿಮ್ಮ ಬಗ್ಗೆ ಹೇಳ್ಬೇಕಂದ್ರೆ. ನೋಡ್ರಿ ಎಂಥ ಉಪಮೆ ಇದು, ಎಂಥ ಉಪಮೆ ಇದು. ಅನಂತ ವೇದಗಳೆಲ್ಲವೂ ನಿಮ್ಮ ಮುಂದೆ, ಮಾತಿಗೆ ಮೀರಿದ ಶಬ್ದಕ್ಕತೀತವಾದ ನಿಮ್ಮನ್ನು ಅದಾವ ಮಾತಿನಿಂದ ಹಿಡಿಲಿಕ್ಕೆ ಸಾಧ್ಯ ನಾನು? ಆಗೋದಿಲ್ಲ. ಅನಂತ ವೇದಾದಿ ಶಾಸ್ತ್ರ ಪುರಾಣಗಳೆಲ್ಲವೂ ನಿಮ್ಮನ್ನು ಹೊಗಳಲಿಕ್ಕೆ, ನಿಮ್ಮ ನಿಲುವನ್ನು ಹೇಳಲಿಕ್ಕೆ ಅಸಾಧ್ಯವಾಗಿ ಒಂದು ಶಬ್ದವನ್ನೂ ಉಸುರದೆ ಹೇಳದೆ ಮೂಕ ವಿಸ್ಮಿತವಾಗಿ ನಿಂತುಬಿಟ್ಟಾವು. ಅವಕ ಆಗಿಲ್ಲ. ಹಿಂಗಾದ ಮೇಲೆ ನಿಮಗಾನಿದಿರುತ್ತರವ ಕೊಟ್ಟು, ಹಿಂಗಿಂತ ಈ ಸ್ಥಿತಿಯೊಳಗೆ ನೀವು ಅದಿರಿ, ನಿಮಗೆ ನಾ ಉತ್ತರ ಕೊಡಕತ್ತೇನೆ ಎದುರಿಗೆ. ನಿಮಗಾನಿದಿರುತ್ತರವ ಕೊಟ್ಟು ಕೆಟ್ಟ ಕೇಡಿಂಗೆ ಏನೆಂಬೆನೆಲಯ್ಯ. ಕೆಟ್ಟನೆಲ್ಲಪ್ಪ ಮತ್ತು ನಾನು ಮೊದಲು ತಿಳಿಲಾರ್ದನ, ಯಾರು ಬಂದವರು ಅಂತ ತಿಳಿಲಾರ್ದನ, ಮತ್ತು ನೊಸಲಗಣ್ಣ ತೆಗೆದು ನಾನು ಆ ತಪ್ಪು ಮಾಡಿದೆ. ಈಗ ಅದಾದ ಮೇಲರ ನಿಮ್ಮನ್ನು ಇಂಥ ಸ್ಥಿತಿ ನಿಲುವಿರ್ತಕ್ಕಂಥವ್ರಿಗೆ ನಿಮ್ಮ ಜೋಡಿ ಮಾತಾಡಿ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಟು ಕೆಟ್ಟನೆಲ್ಲೋ ಮರಾಯ ನಾನು. ಮತ್ತು ಸಕಲ ವೇದಗಳೇ ನಿಮ್ಮನ್ನು ಹೇಳಲು ಕುರಿತು ಅಸಾಧ್ಯವಾಗಿ ಮೂಕ ವಿಸ್ಮಿತರಾಗಿ ಮಾತು ಹೊಳ್ಳಾರದ ಮೌನವಾದ ಸಂದರ್ಭದಲ್ಲಿ ನಾ ಮಾತಾಡಿ ಕೆಟ್ಟನೆಲ್ಲಪ್ಪ, ಮಾತಾಡಬಾರ್ದಾಗಿತ್ತು ನಾನು, ಬೇಕಾಗಿತ್ತ ನನಗಿದು. ಇದೊಂದು ವಿಧಾನ ಅವ್ರನ್ನ ಒಲಿಸ್ಲಿಕ್ಕೆ, ಇದು ಒಂದು ವಿಧಾನವನ್ನು ಅವರು ಅನುಸರಿಸಿದರು. ಮುಂದೆ ಹೇಳ್ತಾರೆ ಅವರು, ನಾದಕ್ಕತೀತ ಶಬ್ದಕ್ಕತೀತವಾದ ನಿಮ್ಮ ನಿಲುವನ್ನು ಅರಿಯದೆ ಈಗಾಗಲೇ ನಾನು ಇದಿರುತ್ತರುವ ಕೊಟ್ಟುಬಿಟ್ಟೇನೆ, ನಿಮಗೆ ಉತ್ತರ ಕೊಟ್ಟುಬಿಟ್ಟೇನೆ. ಕೊಟ್ಟು ಕೆಟ್ಟ ಕೇಡು ಅದಾವ ಮಾತಿನಿಂದಲೂ ಹೇಳಲಿಕ್ಕೆ ಎಷ್ಟು ಕೆಟ್ಟೇನೆಂದ್ರೆ ನಾನು ನಿಮಗೆ ಇದ್ರ ಉತ್ತರ ಕೊಟ್ಟು ನೀವು ಯಾರಂತ ಗೊತ್ತಾಗದ ನಿಮಗೆ ಇದ್ರ ಉತ್ತರ ಕೊಟ್ಟು ಎಷ್ಟು ಕೆಟ್ಟೇನಂದ್ರೆ ಅದನ್ನು ಯಾವ ಮಾತನಾಗ ಹೇಳಕ್ಕೆ ಬರದಷ್ಟು ಕೆಟ್ಟು ಬಿಟ್ಟನಲ್ಲಪ್ಪ ನಾನು. ಎಷ್ಟ ಮಾತು ಇಲ್ಲೇ ಬರುತ್ತೆ, ಎನ್ನ ತಪ್ಪು ಅನಂತ ಕೋಟಿ ಅಂತ. ಎಷ್ಟು ನಿಮ್ಗೆ ಉತ್ತರ ಕೊಟ್ಟು ಎಷ್ಟು ಕೆಟ್ಟೆ ಅಂದ್ರೆ ಮುಂದೆ ಹೇಳಿದ್ರು ಅವರು, ಎಷ್ಟು ಕೆಟ್ಟೇನೆ ಅನ್ನೋದು ಮಾತನಾಗ ಹೇಳಕ್ಕೆ ಬರದಷ್ಟು ಕೆಟ್ಟು ಬಿಟ್ಟೇನೆ ಅಂದ್ರೆ ಎನ್ನ ತಪ್ಪು ಅನಂತ ಕೋಟಿ. ನೋಡ್ರಿ ಅಂತ ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲ. ಮುಂದೆ ಹೇಳಿದ್ರು ಅವರು, ಬಸವೇಶ್ವರ ಮಾತು ಹೆಂಗೈತೆ ನೋಡ್ರಿ ಅದು. ಎನ್ನ ತಪ್ಪು ಅನಂತ ಕೋಟಿ, ಅಲ್ಲಿಗೆ ನಿಲ್ಲಿಲ್ಲ. ನಿಮ್ಮ ಸೈರಣೆಗೆ ಲೆಕ್ಕವೇ ಇಲ್ಲ. ನಿಮ್ಮ ತಾಳ್ಮೆಗೆ, ನಿಮ್ಮ ಕ್ಷಮಾಗುಣಕ್ಕೆ ಲೆಕ್ಕನ ಇಲ್ಲ ಅಂತ, ಅದಕ್ಕೆ ಗಾತ್ರ ಇಲ್ಲ, ಪ್ರಮಾಣ ಇಲ್ಲ ಅದಕ್ಕೆ. ನಿಮ್ಮ ದಯಾಗುಣಕ್ಕೆ, ನಿಮ್ಮ ಕರುಣಾಗುಣಕ್ಕೆ, ನಿಮ್ಮ ಕ್ಷಮಾಗುಣಕ್ಕೆ, ನಿಮ್ಮ ತಾಳ್ಮೆಗೆ ಎಷ್ಟು ನಾ ತಪ್ಪು ಮಾಡಿದ್ರು ನನಗೇನು ಅನ್ನುವಲ್ಲೇನೋ, ಎಷ್ಟು ನಾ ತಪ್ಪು ಮಾಡಿದರೂ ನನಗೆ ಯಾವ ಶಿಕ್ಷೆ ಕೊಟ್ಟಿಲ್ಲ, ಎಷ್ಟು ತಪ್ಪು ಮಾಡಿದರೂ ನೀನು ನನ್ನಿಂದ ದೂರ ಆಗಿಲ್ಲ, ಎಷ್ಟು ತಪ್ಪು ಮಾಡಿದರೂ ನನ್ನನ್ನು ಪ್ರೀತಿ ಮಾಡೋದು ಬಿಟ್ಟಿಲ್ಲ. ಹಿಂಗಿದು ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲ ಅಂದ್ರೆ ಇದು. ನಾ ಇಷ್ಟೆಲ್ಲ ತಪ್ಪು ಮಾಡಿದರೂ ಕೂಡ ನೀವು ಒಂದರ ತಪ್ಪಿಗೆ ನನ್ನ ಮೇಲೆ ಕೊಪ್ಪಿಸ್ಕೊಂಡಿಲ್ಲ. ಆ ಪರವಸ್ತುವಿಗೆ ಹೇಳೋದಿದು. ನಿಮಗೆ ಹೇಳ್ಕೊಳ್ಳೋದಲ್ಲ, ನಾವು ಕಾರಣ ಇಲ್ಲದ ಕೋಪಿಸ್ಕೊಳ್ತೇವೆ, ಅದು ಮಾತು ಬೇರೆ. ಕೋಪಿಸ್ಕೊಳ್ಳಿಕ್ಕೆ ನಮಗೆ ಕಾರಣನೇ ಬೇಕಾಗಿಲ್ಲ. ನಮಗೆ ಕಾರಣನೇ ಬೇಕಾಗಿಲ್ಲ. ಹಿಂಗೆ ಹೋಗುವಾಗ ಅವ ಯಾವುದೋ ಲಕ್ಷದಾಗ ಹೋಗಿರ್ತಾನೆ, ಅವು ನೀವು ನೋಡಿ ಹೋಗಿಲ್ಲ ಅಂದ್ರೆ ಇವನ ಮೇಲೆ ಸಿಟ್ಟು ಬಂದಿರ್ತೈತೆ ಅವಂಗೆ. ಬರೀ ನೋಡಿ ಹೋಗಿಲ್ಲ ಅಂದ್ರೆ ಕಾರಣ
ಅವ ಯಾವುದೋ ಲಕ್ಷ್ಯಕ್ಕೆ ತಿಳಿದು ಯಾವುದೋ ಸಂಸಾರದ ಜಂಜಾಟದೊಳಗೆ ಬಿದ್ದು ಯಾವುದೋ ಒಂದು ಮೂಡ್ನ್ಯಾಗ ಹೊಂಟಾವ ದಿನ ನನ್ನ ಮಾತಾಡ್ಸೋಗಲಿ ಎಷ್ಟು ಸೊಕ್ಕ ನೋಡವ್ ನಾಳೆ ಬರಲಿ ಅಂತ ಇರ್ತೇವೆ ನಾವು. ಪಾಪ ಅವಂಗೆ ಲಕ್ಷಣ ಇರಂಗಿಲ್ಲ, ಅವ್ರ ಮನೆ ದಾಟಿ ಬಂದೇವು ಅನ್ನೋದು ಲಕ್ಷಣ ಇರಂಗಿಲ್ಲ ಅವಂಗೆ. ನಮ್ಮದು ಹಿಂಗೆ. ಆದರೆ ಆ ಪರವಸ್ತುವಿನ ದಯಾಗುಣ, ಕ್ಷಮಾಗುಣ, ತಾಳ್ಮೆ ಗುಣ ಎಷ್ಟೈತೆ ಅಂದ್ರೆ ಬಸವೇಶ್ವರ ಹೇಳ್ತಾರೆ, ನಿಮ್ಮ ಸೈರಣೆಗೆ ಲೆಕ್ಕವೇ ಇಲ್ಲ. ಲಿಮಿಟ್ಲೆಸ್. ದೇರ್ ಇಸ್ ನೋ ಏನು ಎಷ್ಟೈತೆ ಅಂದ್ರೆ ಹೇಳಕ್ಕೆ ಬರದಷ್ಟು ನಿಮ್ಮ ತಾಳ್ಮೆ ಐತಿ. ನನ್ನ ತಪ್ಪು ಎಷ್ಟದಾವ ಅಂದರೆ ಅನಂತ ಕೋಟಿ ಅದಾವ ಅಂತ. ಎಷ್ಟು ಕಿಂಕರ ಭಾವ ಐತೆ ನೋಡ್ರಿ ಇಲ್ಲಿ. ಅಷ್ಟು ಎನ್ನ ತಪ್ಪು ಅನಂತ ಕೋಟಿ ಅಂದ್ರೆ ಬಸವಣ್ಣವರು ಅನಂತ ಕೋಟಿ ತಪ್ಪುಗಳನ್ನು ಮಾಡಿದ್ರನ? ಇಲ್ಲ ಇಲ್ಲ, ಹಂಗೆ ಅರ್ಥೈಸಬಾರ್ದು ಅದನ್ನು. ಸಮಸ್ತ ಜಗತ್ತಿನಲ್ಲಿ ಲೌಕಿಕರು ಮಾಡುವಂತಹ ತಪ್ಪುಗಳನ್ನು ತಮ್ಮ ತಪ್ಪುಗಳೆಂದು ಭಾವಿಸಿ ಜಗತ್ತಿಗೆ ಸಂದೇಶ ಕೊಟ್ಟಾರವರು. ಯಥಾವತ್ತಾಗಿ ಅರ್ಥ ಮಾಡ್ಕೊಳ್ಳೋದಲ್ಲದು. ಅಲ್ಲಿ ಭಗವಂತನ ಸೈರಣೆಯನ್ನು ಏನು ಹೇಳ್ಯಾರ, ವ್ಯಾಖ್ಯಾನ ಮಾಡ್ಯಾರ. ಇಲ್ಲಿ ಮಾನವರ ತಪ್ಪುಗಳ ಸಂಖ್ಯೆಯನ್ನು ಲೆಕ್ಕ ಕೊಟ್ಟಾರ. ಇಲ್ಲಿ ಮಾನವರ ತಪ್ಪುಗಳ ಸಂಖ್ಯೆಯನ್ನು ಲೆಕ್ಕ ಕೊಟ್ಟು ಆ ಭಗವಂತನ ತಾಳ್ಮೆಯ ಲೆಕ್ಕವನ್ನು ಕೊಟ್ಟರವರು. ಮಾನವರ ತಪ್ಪುಗಳ ಸಂಖ್ಯೆ ಅನಂತ ಕೋಟಿ. ಇಷ್ಟೆಲ್ಲ ಜಗತ್ತು ಸೃಷ್ಟಿ ಮಾಡಿ ಇದನ್ನೆಲ್ಲ ಸಹಿಸ್ಕೊಳಕತ್ತೀಯಲ್ಲಪ್ಪ ನೀನು, ಇವ್ರನ್ನೆಲ್ಲರನ್ನೂ ಸಹಿಸ್ಕೊಳಕತ್ತೀಯಲ್ಲ. ಎಲ್ಲರೂ ಒಂದೊಂದು ಥರದ ತಪ್ಪುಗಳನ್ನು ಮಾಡಕತ್ತಾರ. ಇದೆಲ್ಲ ನೋಡಿ ಒಮ್ಮೆ ಬೇಸರಾಗಿಲ್ಲ ನಿನಗೆ, ಮತ್ತು ನಿನ್ನ ಲೀಲೆಯೊಳಗೆ ನೀ ಇದೆಯಲ್ಲ ನೋಡಿ, ಹೆಂಗೆ ನಡೆದ ಜಗತ್ತಂತ. ನೀನು ತಾಳ್ಮೆಯೊಳಗೆ ಅದೆಯಲ್ಲ, ಯಾರಿಗೂ ಏನು ಕೇಡು ಮಾಡೇ ಇಲ್ಲಲ್ಲ ಅನ್ನೋ ಅರ್ಥದಲ್ಲಿ ಅದು. ಹಂಗಿಲ್ಲಿ ಹೇಳಕತ್ತಾರ ಅವರು. ಏನು ಹೇಳಿದ್ರು ಅವರು? ಹೇಳಿದ್ದೇನು? ನಿಮಗಾನಿದಿರುತ್ತರವ ಕೊಟ್ಟು ಕೆಟ್ಟ ಕೇಡಿಂಗೆ ಏನೆಂಬೆನೆಲೆಯ್ಯ, ಎಷ್ಟು ಕೆಟ್ಟೇನಂತ ಹೇಳಕ್ಕೆ ನನಗೆ ಅಸಾಧ್ಯ ಆಗಕತ್ತೈತಿ. ಅದನ್ನು ಮಾತಿನೊಳಗೆ ಹೇಳೋಕ್ಕಾಗಿಲ್ಲ. ಕಪಿಲ ಸಿದ್ಧ ಮಲ್ಲಿಕಾರ್ಜುನ, ನಾನು ಭಯಭ್ರಷ್ಟನೆಂಬುದ ನೀವೇ ಬಲ್ಲಿರಿ. ನಾನು ನಡೆನುಡಿ ಎಂಬೆರಡರಲ್ಲಿಯೂ ಭ್ರಷ್ಟನಾಗಿರುವೆನೆಂಬುದು ನೀವು ಚೆನ್ನಾಗಿ ಬಲ್ಲವರಾಗಿದ್ದರಿಂದ ನೀವು ಇನ್ನು ಭಾಳ ಏನೋ ನನ್ನ ಕಾಡಬೇಡ್ರಿ, ನನ್ನನ್ನು ಭಾಳ ತೊಂದರೆ ಕೊಡಬೇಡ್ರಿ ಅನ್ನೋ ಅರ್ಥದಲ್ಲಿ ಅವ್ರು ಹೇಳಿದರು. ಇಂತೂ ಇಷ್ಟು ಹೇಳಿ ಸುಮ್ಮನೆ ನಿಲ್ಲೋದಿಲ್ಲ. ಮತ್ತಂ ಇಷ್ಟು ಹೇಳಿ ಅವ್ರು ಏನು ಹೇಳಿದರು? ಮತ್ತಂ ಏನು ಹೇಳಿದರು? ಅಯ್ಯ ನಿಮ್ಮ ಕಂಡ ಕಾಣಿಕೆಯಲ್ಲಿ ನಂಬಿ ನೆಚ್ಚಿ ಶರಣು ಹೋಗಲರಿಯದೆ, ನಿಮ್ಮನ್ನು ನಂಬಿ ನೆಚ್ಚಿ ನಿಮ್ಮನ್ನು ಶರಣು ಹೋಗ್ಲಿಕ್ಕೆ ಅರಿಲಾರ್ದನೆ ಕೆಮ್ಮನೇ ಅಹಂಕಾರವ ಹೊತ್ತುಕೊಂಡು ಕೆಟ್ಟೆ ನೋಡಯ್ಯ. ಅಯ್ಯ ನಿಮ್ಮ ಕಂಡ ಕಾಣಿಕೆಯಲ್ಲಿ ನಂಬಿ ನೆಚ್ಚಿ ಶರಣು ಹೋಗಲರಿಯದೆ, ನಿಮ್ಮನ್ನು ನೋಡಿದಗಳನ್ನ ನಾನು ನಂಬಿ ನಿಮ್ಮನ್ನು ನೆಚ್ಚಿ ನಿಮಗೆ ಶರಣ ಹೋಗ್ಲಿಕ್ಕೆ ಅರಿಲಾರ್ದನೆ ಕೆಮ್ಮನೇ ಅಹಂಕಾರವ ಬಂಧುಗಳನ್ನು ನೊಸಲಗಣ್ಣನ್ನು ತೆಗೆದುಬಿಟ್ನಲ್ಲ, ಕೆಮ್ಮನೇ ಅಹಂಕಾರವ ಹೊತ್ತುಕೊಂಡು ಕೆಟ್ಟೆ ನೋಡಯ್ಯ. ಕೆಡಿಸಿ ಮರುಗಿ ಅರಹಿಸೇನೆಂಬ ಮರುಳ ನಾನಯ್ಯ. ಕಪಿಲ ಸಿದ್ಧ ಮಲ್ಲಿನಾಥಯ್ಯ, ಹಾಲಲ್ಲದ್ದು ನೀರಲ್ಲದ್ದು ನೀನೇ ಗತಿ ನೀನೇ ಮತಿ. ಎಲ್ಲ ನಿನಗ ಕೂಡೈತಪ್ಪ, ಎಲ್ಲ ನಿನಗ ಕೂಡೈತಿ. ಕೆಡಿಸಿ ಮರುಗಿ ಅರಸಿಹನೆಂಬ ಮರುಳ ನಾನಯ್ಯ. ಹೌದಾ? ಕೆಮ್ಮನೇ ಅಹಂಕಾರವನ್ನು ಹೊತ್ತುಕೊಂಡು ನಿಮ್ಮನ್ನು ನಾನು ಕೆಡಿಸ್ದವನು ನೀನು, ಮರೆಸ್ದವನು ನೀನು. ಇಷ್ಟಾಗಿ ನಾನು ಮರುಳಾಗಿ ಕಪಿಲ ಸಿದ್ಧ ಮಲ್ಲಿನಾಥಯ್ಯ ಇಷ್ಟು ಮಾಡ್ದವಂಗ ಎಲ್ಲ ನೀನ ಕಾರಣೀಕರ್ತಿದ್ದಕ್ಕೆ, ನಾ ಏನಲ್ಲ. ಅದಕ್ಕೆ ಇನ್ನೇನು ನಾ ಭಾಳ ಹೇಳೋದಿಲ್ಲ. ಹಾಲಲ್ಲಾದರೂ ಅದ್ದು ನೀರಲ್ಲ. ನೀ ನನಗೆ ಚಲೋರ ಮಾಡು ಕೆಟ್ಟರ ಮಾಡಿ, ಇನ್ನು ನಾ ಏನು ಹೇಳೋದಿಲ್ಲ, ನಿನ್ನೆ ತಿಳಿದದ್ದು ಮಾಡಿಬಿಡು ಅನ್ನುವಂಥ ಅರ್ಥದಲ್ಲಿ ಅವರು ಕೊನೆಗೆ ಈ ರೀತಿಯಾದ ಶರಣಾಗತಿಯನ್ನು ಮಾಡ್ತಾರೆ. ಮತ್ತಂ ಎನ್ನ ಭರಭಾರ ನಿಮ್ಮದಯ್ಯ. ಕೊನೆಗೆ ಹೇಳಿದರು ನೋಡ್ರಿ, ಇಷ್ಟು ಹೇಳಿ ಸುಮ್ಕೊಂಡಿರಲಿಲ್ಲ. ಎನ್ನ ಭರಭಾರ ನಿಮ್ಮದಯ್ಯ, ನನ್ನ ಜವಾಬ್ದಾರಿ ಅಲ್ಲ ನಿಮ್ಮದ. ಎನ್ನ ಮಾನ ಅಪಮಾನ ನಿಮ್ಮದಯ್ಯ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ. ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ. ಬಳ್ಳಿಗೆ
ಕಾಯ್ದಿಮ್ಮಿತ್ತಿ ಅಂತ ಅವ್ರು ಹೇಳ್ಯಾರಲ್ಲ, ಇವ್ರು ಹೇಳಾಕ್ತಾರೆ, ಎನ್ನ ಭರಭಾರ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಕರಕರ ಕಾಡದಿರು ತಂದೆ. ಅತಿಯಾಗಿ ಕಾಡಬೇಡಪ್ಪ ಮರಯ್ಯ, ಅತಿ ಆತಿದು, ಎಲ್ಲ ನಿಂದ ಐತಿ. ನನ್ನ ನೋಡೋದೆಲ್ಲ ಭಾರ ನಿಂದ ಐತಿ. ನನ್ನನ್ನು ಅತಿಯಾಗಿ ಎನ್ನ ಕರಕರ ಅಂದ್ರೆ ಅತಿ ಆತಿದು, ಅತಿ ಕಾಡಬೇಡ, ಅತಿಶಯ ನಾನು ಕಾಡಕ್ಕೆ ಹೋಗಬೇಡ, ಸಾಕಿನ್ನ. ಎನ್ನ ಕರಕರ ಕಾಡದಿರು ತಂದೆ, ನಿನ್ನ ಕಾಟವೆನ್ನ ಪ್ರಾಣದೋಟ. ಎಷ್ಟು ಕಾಡಕತಿ ಅಂದ್ರೆ ಎಲ್ಲಿ ನಿನ್ನ ಕಾಟಕ್ಕೆ ನನ್ನ ಪ್ರಾಣನ ಹೊಕ್ಕೈತಿ ಅನ್ನೋಷ್ಟು ನನಗೆ ಭಯ ಬರಾಗದೈತಿ ಅಂತಂದ್ರೆ ಅವರು. ಎಷ್ಟು ತ್ರಾಸಾಗಿರ್ಬೇಕು. ನಿನ್ನ ಕಾಟವೆನ್ನ ಪ್ರಾಣದೋಟ, ಕಪಿಲ ಸಿದ್ಧ ಮಲ್ಲಿನಾಥ, ಕೊಲ್ಲು ಕಾಯಿ ನಿಮ್ಮ ಧರ್ಮದವನು ನಾನು ಹೇಳಿಬಿಟ್ರು ಅವರು. ಕೊಲ್ಲು ಕಾಯಿ ನಿಮ್ಮ ಧರ್ಮದವ ನಾನು ನಿನಗೆ ಬಿಟ್ಟವ, ನಿನಗೆ ಸಂಬಂಧಪಟ್ಟವ ನಾ ಏನು ಹೊರಗಿನವಲ್ಲ. ನಿಮ್ಮ ಧರ್ಮದವನಂದ್ರೆ ಈ ಜಾತಿ ಧರ್ಮಕ್ಕಂತ ಅರ್ಥಕ್ಕೆ ಕೊಡಬಾರ್ದು. ನಿಮ್ಮ ಮನುಷ್ಯ ಅದೇನು ನಾನು. ಏನೋ ಆಗೈತಿ ಒಮ್ಮೆ, ತಿಳಿಲಾರ್ದ ಆಗೈತಿ ಒಮ್ಮೆ, ಹೇಳೇನೆಲ್ಲ ಆಗೈತಿ. ಮತ್ತು ನೀವು ಹಂಗೆ ಅಂತ ಅನ್ನಕತ್ರ ಮೊದಲಿಗೆ ಹೇಳಿದ್ರವರು, ನಿಮ್ಮ ನಂಬಿ ಶರಣ ಹೋಗ್ಬೇಕಾಗಿತ್ತು, ಹೋಗಲಿಲ್ಲ. ಕೆಮ್ಮನೇ ಅಹಂಕಾರ ಹೊತ್ತುಕೊಂಡು ಕೆಟ್ಟೆ ನಾನು, ಕೆಡಿಸಿ ಮರುಗಿ ಅರಹಿಸೇನೆಂಬ ಮರುಳ ನಾನಯ್ಯ. ಕಪಿಲ ಸಿದ್ಧ ಮಲ್ಲಿನಾಥಯ್ಯ, ಹಾಲಲ್ಲದ್ದು ನೀರಲ್ಲದ್ದು ನೀನೇ ಗತಿ ನೀನೇ ಮತಿ ಅಂತ ಹೇಳಿದ ಮ್ಯಾಲ ಮತ್ತಷ್ಟಕ್ಕೆ ನಿಲ್ಲಿಲ್ಲ ಅವರು. ಎನ್ನ ಭರಭಾರ ನಿಮ್ಮದ, ನನ್ನ ಜವಾಬ್ದಾರಿ ನಾನು ನೋಡೋದು ಮಾಡೋದು ನನ್ನ ಯೋಗಕ್ಷೇಮ ಎಲ್ಲ ನಿಂದ. ಎನ್ನ ಭರಭಾರ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಕರಕರ ಕಾಡದಿರು ತಂದೆ, ಅತಿಯಾಗಿ ನನ್ನನ್ನು ಕಾಡಕ್ಕೆ ಹೋಗಬೇಡ ತಂದೆ. ನಿನ್ನ ಕಾಟವೆನ್ನ ಪ್ರಾಣದೋಟ, ಹೌದಾ ಅಂದು ಕಪಿಲ ಸಿದ್ಧ ಮಲ್ಲಿನಾಥ, ಕೊಲ್ಲು ಕಾಯಿ ನಿಮ್ಮ ಧರ್ಮದವ ನಾನು. ಹೌದಾ, ಒಮ್ಮೊಮ್ಮೆ ಹಳ್ಳ್ಯಾಗಂತೇವಲ್ಲ, ಕುಡುಗೋಲು ನಿನ್ನ ಕೈಯಾಗ ಐತಿ, ಕುಂಬಳಕಾಯಿ ನಿನ್ನ ಕೈಯಾಗ ಐತಿ, ಯಪ್ಪ ನೀ ಅಡ್ಡರ ಹೆಚ್ಚು ಉದ್ದರ ಹೆಚ್ಚು, ಹೌದಾ ನಾ ಏನು ಹೇಳೋದೈತಿ, ಏನು ನನ್ನ ಕೈಯಾಗ ಐತಿ, ಅದು ನಿನ್ನ ಮನಸ್ಸಿಗೆ ಹೆಂಗೆ ಬರ್ತೈತಿ ಹಂಗೆ ಮಾಡ ಅಂತಂತೇವಲ್ಲ ಹಳ್ಳ್ಯಾಗ ನಾವು. ಹಂಗಿದು ಕೊಲ್ಲು ಕಾಯಿ ನಿಮ್ಮ ಧರ್ಮದವ ನಾನು. ಇಲ್ಲಿಗೆ ಇಂತು ಕಿಂಕುರ್ವಾಣದಿಂದಿರ್ಪ, ಅಷ್ಟು ಕಿಂಕರತ್ವದಿಂದ ಅವರು ಅಲ್ಲಿಗೆ ಅವ್ರಿಗೆ ಹೇಳ್ತಾರೆ. ಪಾಪ ಅಷ್ಟು ಸಣ್ಣವರಾಗಿ ಅಷ್ಟು ಪರಿಪರಿಯಿಂದ ಹೇಳ್ತಾರೆ. ಸಿದ್ದರಾಮಯ್ಯ ದೇವರು ಪ್ರಭುದೇವರ ಚರಣದ ಮೇಲೆ ಬಿದ್ದು ಅಳುತ್ತಿರಲು, ಸಂಪಾದನಕಾರ ಹೆಂಗೆ ಸನ್ನಿವೇಶ ಸೃಷ್ಟಿ ಮಾಡಿದ್ದಾರೆ. ಅದ್ಭುತವಾದ ಸಾಹಿತ್ಯ, ನಮ್ಮ ಕಣ್ಣು ಮುಂದೆ ಕಟ್ಟೋ ರೀತಿಯಲ್ಲಿ ಬರೆದಾರ, ಸಂಪಾದನೆಯನ್ನು ಮಾಡಿದ್ದಾರೆ. ಇಂತು ಕಿಂಕುರ್ವಾಣದಿಂದಿರ್ಪ ಸಿದ್ದರಾಮಯ್ಯ ದೇವರು ಅಷ್ಟು ಕಿಂಕರ ಭಾವದಿಂದ ಪ್ರಭುದೇವರಲ್ಲಿ ಇದರಿಗೆ ನಿಂತು ಪ್ರಭುದೇವರ ಚರಣದ ಮೇಲೆ ಬಿದ್ದು ಅಳುತ್ತಿರಲು, ಆ ಪ್ರಭುದೇವರು ಕರುಣದಿಂದ ಶಿರವ ಹಿಡಿದೆತ್ತಿದ ಪ್ರಸ್ತಾವದ ವಚನ. ಅವ್ರು ಬಂದು ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡಿ ಅಥಗೋ ಅಂತ ಮಾಡಿದಾಗ ಅಲ್ಲಿ ಪ್ರಭುದೇವರು ಅವ್ರ ತಲೆಯನ್ನು ಹಿಡಿದು ಮ್ಯಾಲೆ ಎಬ್ಬಿಸಿ ನಿಲ್ಲಿಸಿ ಅವಾಗ ಅವ್ರು ಹೇಳ್ತಾರೆ. ಪ್ರಭುದೇವರು ಏನು ಹೇಳ್ತಾರೆ? ಹೊರಗಾಡಿ ಬಂದೆನೆಂದು ನುಡಿಸಲೊಲ್ಲದೆ ಸುಮ್ಮನಿದ್ದೆನು. ಅಷ್ಟು ಚಂದ ಹೇಳ್ತಾರೆ. ಹೊರಗಾಡಿ ಬಂದೆನೆಂದು ನುಡಿಸಲೊಲ್ಲದೆ ಸುಮ್ಮನಿದ್ದೆನು, ಎನ್ನ ಮನನೊಂದು ತಾಗಿದರೆ ನಿಮ್ಮತ್ತ ಮುಂದಾದೆನು. ಬಿಕ್ಕುತ್ತಾ ಬೆದರುತ್ತಾ ಕಾಲ ಮೇಲೆ ಬಿದ್ದರೆ, ಬಿಕ್ಕುತ್ತಾ ಬೆದರುತ್ತಾ ಕಾಲ ಮೇಲೆ ಬಿದ್ದರೆ ಕಂಗಳ ಉದಕ ಮಜ್ಜನ ಕೆರೆದಂತಾಯಿತ್ತು. ಅಂತಿರ್ದರೆ ಕಂಡು ನೆಗಹಿದನು ನಮ್ಮ ಗುಹೇಶ್ವರಲಿಂಗ. ಏನಿದು? ಇದರ ಅರ್ಥ ಏನು? ಹೊರಗಾಡಿ ಇಲ್ಲೇ ಅಂದ್ರೆ ಇಲ್ಲಿ ಹೇಳ್ತಾರೆ ಅವರು, ಸಿದ್ದರಾಮ ದೇವರಿಗೆ ನೀನು ಅಹಂಕಾರವನ್ನು ಹೋಗಿ ಅದನ್ನೆಲ್ಲ ನೀನು ಸ್ವಲೀಲಾನಂದ ಭಕ್ತಿಯ ಕ್ಷೇತ್ರದಿಂದ ಹೊರಹೋಗಿ, ಸ್ವಲೀಲಾನಂದ ಭಕ್ತಿಯ ಕ್ಷೇತ್ರದಿಂದ ಹೊರಗೆ ಹೋಗಿ ಅಹಂಕಾರದಿಂದ ಅದೆತ್ತಲೋ ಅಡ್ಡಾಡಿ ಬಂದಿರುವೆ ಎಂದು ಇದುವರೆಗೆ ನಾನು ನಿನ್ನೊಡನೆ
ಕುಶಲ ಮಾತಾಡದೆ ಸುಮ್ಮನಿದ್ದೆ. ಹೊರಗೆ ನೀ ಅಹಂಕಾರದಿದ್ದು ಬಂದಾವಿದ್ದೆ ಅಂತೇಳಿದ ನಿನ್ನ ಜೊತೆ ಯಾವುದೇ ಕುಶಲೋಪರಿಯನ್ನು ನಾನು ಮಾತಾಡಿದ್ದಿಲ್ಲ, ಸುಮ್ಮನಿದ್ದೆ. ಈಗ ನೀನು ಶರಣಾಗತನಾಗಿ ಬಂದಿರುವೆ. ಈಗ ಎನ್ನ ಮನ ಕರಗಿದೆ, ಮರುಗಿದೆ, ನಿನ್ನತ್ತ ಮುಂದಾಗಿ ಬಂದಿರುವೆ. ಈಗ ನೀನು ಹೊರಗೆ ಭಕ್ತಿ ಕ್ಷೇತ್ರದಿಂದ ಹೊರಗಿದ್ದು ಅಹಂಕಾರದಲ್ಲಿ ಹೊರಗೆ ಅಡ್ಡಾಡಿ ಬಂದು ಬಹಿರಂಗದೊಳಗೆ ಅಂತ ತಿಳಿದು ನಿನ್ನ ಕುರಿತು ನಾ ಏನು ಹೇಳಿದ್ದಿಲ್ಲ. ಈಗ ಇದನ್ನೆಲ್ಲ ನಿನ್ನ ನೋಡಿದ ಮೇಲೆ ನನಗೇನಂತಂದರೆ, ನಿಮ್ಮತ್ತ ಮುಂದಾದೆನು, ಎನ್ನ ಮನನೊಂದು ತಾಗಿದರೆ ನಿಮ್ಮತ್ತ ಅದು ನನ್ನ ಮನಸ್ಸಿಗೆ ಭಾಳ ನಾಡ್ತದು. ನಿಮ್ಮತ್ತ ಮುಂದಾದೆನು ಬಿಕ್ಕುತ್ತ ಬೆದರುತ್ತಾ ಹೇಳಿದ್ರು ಅವರು. ಈಗ ನೀನು ಬಿಕ್ಕುತ್ತ ಬೆದರುತ್ತಾ ಬಂದು ಅಜ್ಞಾನ ಅಹಂಕಾರದ ತಪ್ಪಿನ ಅರಿವಾಗಿ ಅಳುತ್ತಾ ಅತ್ತು ಬಿಕ್ಕು ಬೆದರುತ್ತಾ ಹೆದರುತ್ತಾ ಬಂದೆನ್ನ ಕಾಲ ಮೇಲೆ ಬಿದ್ದಿರುವೆ. ನೀನಳುವ ಕಣ್ಣೀರಿನ ಜಲವೇ, ನೋಡ್ರಿ ಹೇಳಿದ್ರು, ನೀನಳುವ ಕಣ್ಣೀರಿನ ಜಲವೇ ಮಹಾಲಿಂಗದ ಪಾದಮಜ್ಜನವಾಗಿದೆ. ಬೇರೆ ಯಾವ್ದಾರ ಬಾವಿ ನೀರು ನದಿ ನೀರು ತಂದು ಅಭಿಷೇಕ ಮಾಡಿದ್ದಲ್ಲ ಇದು. ಸಿದ್ದರಾಮ ಶ್ರೀಗಳ ಕಂಗಳಿಂದ ಬಂದ ಕಣ್ಣೀರೇ ಅಷ್ಟು ಪವಿತ್ರ. ಅದಕ್ಕೆ ಹೋಲಿಸಿದ್ರು ಅವರು. ಆ ಮಹಾಲಿಂಗದ ಪಾದಕ್ಕೆ ಮಜ್ಜನ ಆಗಿಬಿಟ್ಟೈತೆ ಅಂತ ಹೇಳಿದ್ರು ಅವರು. ಕಣ್ಣೀರು ಮಜ್ಜನ ಆಯ್ತಿಲ್ಲಿ, ಹೌದಾ? ಅದು ಮಜ್ಜನವಾಗಿದೆ. ಆದ್ದರಿಂದಲೇ ಆ ಗುಹೇಶ್ವರ ಲಿಂಗವು ಅಂದರೆ ಪ್ರಭುದೇವರೇ ಸ್ವತಃ ನಿನ್ನತ್ತ ಧಾವಿಸಿ ಬಂದಿದೆ. ನಿನ್ನ ಹತ್ರ ಯಾಕೆ ಬಂದಿದೆ ಧಾವಿಸಿ ಅಂದರೆ ಅವ್ರು ಹೇಳಿದರು, ಈಗ ಹೆದರಬೇಡ, ಇಂತೂ ಕಂಡು ನೆಗೆಹಿದೆ. ನೆಗೆಹಿದೆ ಅಂದ್ರೆ ಧಾವಿಸಿ ಬಂದಂಗೆ. ನೆಗೆ ಅಂತಂದ್ರೆ ಧಾವಿಸು, ಜಿಗಿ ಅಂದಂಗೆ. ನಿನ್ನತ್ತ ಧಾವಿಸಿ ಬಂದರು. ಈಗ ಹೆದರಬೇಡ, ಎದ್ದೇಳು, ಸಮಾಧಾನವಾಗೆಂದು ಅಲ್ಲಮ ಪ್ರಭುದೇವರು ಸಿದ್ದರಾಮರನ್ನುದ್ದೇಶಿಸಿ ಎತ್ತಿ ಸಂತೈಸುತ್ತಾರೆ. ಏನಂತಾರೆ ಅವರು? ಇಂತೂ ಅಳುತ್ತಿರ್ಪ ಸಿದ್ದರಾಮಯ್ಯ ದೇವರು ಭಿನ್ನವಿಸಿದ ಪ್ರಸ್ತಾವದ ವಚನ. ಏನು ಹೇಳಿದರು ಅವರು? ಎನ್ನ ತನು ಕರಗಿ ಎನ್ನ ಮನ ಕೊರಗಿದ ದುಃಖ ವಿದಾರದಯ್ಯ. ಎನ್ನ ತನು ಕರಗಿತು, ಅಹಂಕಾರದಿಂದ ಏನನ್ನ ಈ ಈ ಶರೀರ ಈ ತನುವಿನಿಂದ ಏನೊಂದಿಷ್ಟು ಕ್ರಿಯೆಗಳು ಪ್ರಮಾದಗಳಾದವು, ಅದು ಕರಗಿ ಹೋಯಿತು. ಎನ್ನ ಮನ ಕೊರಗಿತು, ಇಲ್ಲಿವರೆಗೆ ಮನಸ್ಸು ಭಾಳ ಅಶಾಂತತೆಯಿಂದ ಕೂಡಿತ್ತು, ಕೊರಗಿ ಸಣ್ಣ ಆತು. ಕೊರಗಿದ ದುಃಖ ಇದು ಯಾರ್ದು ಅಂತ ಪ್ರಶ್ನೆ ಮಾಡಿದರು. ದುಃಖ ಇದಾರದಯ್ಯ. ಅಯ್ಯ ಅಯ್ಯ ಎಂದು ಅಳುವ ಅಕ್ಕೆ ಇದಾರದಯ್ಯ. ಅಯ್ಯ ಅಯ್ಯ ಎಂದು ಅಳುವ ಅಕ್ಕೆ ಇದಾರದಯ್ಯ. ಮುಂದೆ ಕೇಳ್ತಾರೆ ಅವ್ರ ಪ್ರಶ್ನೆ. ಮರಹೆಂಬ ಕೂರಸಿಗೆ ಗುರಿ ಮಾಡಿದವರಾರಯ್ಯ. ಮರವೆಂಬ ಕೂರಸಿಗೆ ಗುರಿ ಮಾಡಿದವರಾರಯ್ಯ. ಹಾಹಾ ಎಂಬ ಧ್ವನಿಯ ಕೇಳಲರಿದೆ, ಹಾಹಾ ಎಂಬ ಧ್ವನಿಯ ಕೇಳಲಾರಿದೆ. ಕಂಡು ಕರುಣದಿಂದ ಶಿರವ ಹಿಡಿದೆತ್ತಿ ಎನ್ನ ಕಣ್ಣ ನೀರ ತೊಡೆದನು ಕಪಿಲ ಸಿದ್ಧ ಮಲ್ಲಿನಾಥಯ್ಯ. ಅವ್ರನ್ನ ಹೊಗಳ್ತಾರೆ ಅವರು. ಏನು ಹೇಳಿದ್ರು ಅವ್ರು ಅಂದರೆ, ನನ್ನ ತನು ಕರಗ್ತು, ಮನ ಕರಿಗಿ ಈ ದುಃಖ ಆಯ್ತಲ್ಲ, ಇದು ಯಾರ ದುಃಖ? ಇದು ಈ ಅಳುವ ಅಕ್ಕೆ ಇದು ಯಾರ್ದಿದು? ಈ ದುಃಖ ಅಕ್ಕೆ ಅಂದರೆ ರೋಧನ, ದುಃಖದಿಂದ ಕೂಡಿದ ರೋಧನ. ಈ ಅಳುವ ರೋಧನ ಯಾವುದಿದು? ಮರೆಹೆ ಎಂಬ, ನೋಡ್ರಿ, ಮರೆಹೆ ಎಂಬ ನಿನ್ನ ಅವಕ್ರಪೆಗೆ ನಾನು ಆಹಾ ಮರವೆ ಎಂಬ ಕೂರಸಿಗೆ ಗುರಿ ಮಾಡಿದವರಾರು? ಹೌದಾ? ನನ್ನ ತಪ್ಪು ಮಾಡಿದ್ರಂತ ಗುರಿ ಮಾಡಿದ್ರಲ್ಲ, ಇದನ್ನು ಮಾಡಿದವರು ಯಾರು? ಆಹಾ ಎಂಬ ಧ್ವನಿಯ ಕೇಳಲಾರದೆ. ನಾ ಇಷ್ಟೆಲ್ಲ ಕೇಳಿ ಆಹಾ ಏನಾಯ್ತು ಅಂತ ಕೇಳಿದ್ರು ಈ ಧ್ವನಿ ಕೇಳಲಾರ್ದನ ಇಲಿತನ. ಕಂಡು ಕರುಣದಿಂದ ಶಿರವ ಹಿಡಿದೆತ್ತಿ ಎನ್ನ ಕಣ್ಣ ನೀರ ತೊಡೆದನು ಕಪಿಲ ಸಿದ್ಧ ಮಲ್ಲಿನಾಥಯ್ಯ. ಇಲ್ಲಿ ಅವ್ರಿಗೆ ಏನಾಗಿಬಿಡುತ್ತೆ ಅಂದರೆ, ಸಂಪೂರ್ಣವಾಗಿ ಆನಂದ ಉಕ್ಕಿ ಬಂತು. ಈ ಆನಂದ ಉಕ್ಕಿ ಬಂದ ಮೇಲೆ ಅಲ್ಲಮ ಪ್ರಭುದೇವರು ಇಂತೂ ಪ್ರಭುದೇವರು ಹೇಳಿದರೆ
ಇಂತೂ ಸಿದ್ಧರಾಮಯ್ಯ ದೇವರ ಕಿಂಕುರ್ವಾಣಮಂ ಕಂಡು, ವಿನಯತೆ ಕಿಂಕರತ್ವವನ್ನು ಕಂಡು ಕೃಪೆಯಿಂದ ಶಿರವ ಹಿಡಿದೆತ್ತಿ ಕನ್ನ ನೀರ ತೊಡೆದು ಆ ಪ್ರಭುದೇವರು ಪ್ರಸನ್ನರಾಗಿ ಏನು ಹೇಳಿದರು? ಪ್ರಸನ್ನರಾಗಿ ಸಿದ್ಧರಾಮ ಶಿವಗಳ ಕುರಿತು ಏನು ಮಾಡ್ತಾರೆ? ಹೊಗಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸಿದ್ಧರಾಮ ಶಿವಗಳು ಯಾರನ್ನೋದನ್ನು ಹೊಗಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಏನು ಹೊಗಳ್ತಾರೆ? ಆ ಪ್ರಭುದೇವರು ಪ್ರಸನ್ನರಾಗಿ ಹೇಳ್ತಾರೆ ಏನಂತ? ಪರಮಯೋಗಿ. ಚಾಲು ಸಿದ್ಧರಾಮ ಶಿವಗಳ ಬಗ್ಗೆ ಪ್ರಭುದೇವರು ಹೇಳಕ್ಕೆ ಚಾಲು ಮಾಡಿದ್ರು. ಈಗ ಪರಮಯೋಗಿ, ಶುದ್ಧ ಸಾತ್ವಿಕ ಯೋಗಿ, ಶಬ್ದಗಳು ಹೆಂಗದ ಸಂಪಾದನಕಾರರು ಹೆಂಗೆ ರಚನೆ, ಶುದ್ಧ ಸಾತ್ವಿಕ ಯೋಗಿ, ಸಚ್ಚಿದಾನಂದ ಯೋಗಿ, ನಿತ್ಯ ಪರಿಪೂರ್ಣ ಯೋಗಿ, ಶಿವಯೋಗಾಮೃತ ಸೇವ್ಯ ಸಂತುಷ್ಟ ಯೋಗಿ, ಪರಮಾನಂದ ಯೋಗಿ, ಸಕಲ ಕರಣ ಮರಣ ರಹಿತ ಯೋಗಿ. ಇದೆಲ್ಲ ಸಿದ್ದರಾಮೇಶ್ವರಿ ಹೇಳೋ ಮಾತಿವು. ಇಷ್ಟೊತ್ತನ ಹೇಳಿದ್ದು ಬೇರೆ. ನೀನು ಅಜ್ಞಾನದಿಂದ ಹಿಂಗೆ ಮಾಡಿದಿ, ಮರ್ತು ಹಿಂಗೆ ಮಾಡಿದಿ, ಏನೋ ಉರಿಯ ಉಗಳನ್ನು ಉಗಳಿದಿ, ಬಂದವ್ರು ಯಾರಂತ ನೀ ತಿಳ್ಕೊಳ್ಳಿಲ್ಲ ಎಲ್ಲ ಅನ್ನೋದು ಮುಗೀತೀಗ. ಒಮ್ಮೆ ಎಂಥ ಮಾತು ಅಂದರೆ ಈ ಜಗತ್ತಿಗೆ ಅವ್ರು ಒಂದೇ, ನಾ ಹೇಳಿದ್ನಲ್ಲ, ಒಂದೇ ಪರವಸ್ತು ಎರಡು ರೂಪ ಆಗಿ ಬಂದು ನಿಂತು ಅದು ಸಂಭಾಷಣೆ ಮಾಡಿದ್ದು ಬೇರೆ ಎಲ್ಲ ಅದು ಅನ್ನೋವಂಥ ಮಾತು. ಇಲ್ಲಿ ಬಂದು ಏನು ಹೇಳ್ತಾರೆ? ಶಿವಯೋಗಾಮೃತ ಸೇವ್ಯ ಸಂತುಷ್ಟ ಯೋಗಿ, ಪರಮಾನಂದ ಯೋಗಿ, ಸಕಲ ಕರಣ ಮರಣ ರಹಿತ ಯೋಗಿ, ಸರ್ವೇಂದ್ರಿಯ ಸುಖ ನಿರ್ಮೂಲ ಯೋಗಿ, ಸಂಸಾರವನದಾವಲ ಯೋಗಿ, ಮಾಯಾಹರ ಯೋಗಿ, ಮಾಯಾ ಮದ ದೂರ ಯೋಗಿ. ಮಾಯಾಹರ ಯೋಗಿ ಬೇರೆ, ಮಾಯಾ ಮದ ದೂರ ಯೋಗಿ, ಮಾಯಾ ಮದ ಮಥನ ಯೋಗಿ. ನೋಡ್ರಿ, ಮಾಯಾಹರ ಯೋಗಿ, ಮಾಯಾ ಮದ ದೂರ ಯೋಗಿ, ಮಾಯಾ ಮದ ಮಥನ ಯೋಗಿ. ಇಷ್ಟು ಮಾಯೆಗೆ ಸಂಬಂಧಪಟ್ಟಂತೆ 3 ಹೆಸರುಗಳು ಬಂದು ಅವರಿಗೆ. ಮುಂದೆ ಮಾಯಾಹರ ಯೋಗಿ, ಮಾಯಾಮದ ದೂರ ಯೋಗಿ, ಮಾಯಾಮದ ಮಥನ ಯೋಗಿ. ಅದಾದ ಮೇಲೆ ಸುಗುಣ ಯೋಗಿ, ಸನ್ನಿಧಾನ ಯೋಗಿ, ನಿರ್ಗುಣ ಯೋಗಿ, ನಿರಂಜನ ಯೋಗಿ, ಸಕಲ ನಿಷ್ಕಲ ತತ್ವ ಶಿರೋರತ್ನ ಯೋಗಿ. ಇನ್ನು ಮುಗುದಿಲ್ಲ. ಸಕಲ ನಿಷ್ಕಲ ತತ್ವ ಶಿರೋರತ್ನ ಯೋಗಿ, ಅಖಂಡ ಪರಿಪೂರ್ಣ ಯೋಗಿ. ಅಖಂಡ ಪರಿಪೂರ್ಣ ಮಹಾಘನ ಅಂತ ಹೇಳಿದ್ವಲ್ಲ, ಅಖಂಡ ಪರಿಪೂರ್ಣ ಯೋಗಿ, ಅಪ್ರಮಾಣ ಗುಣಭರಿತ ಯೋಗಿ, ಅಪ್ರತರ್ಕ್ಯ ಚಾರಿತ್ರ್ಯ ಯೋಗಿ, ಅಸಾಧ್ಯ ಸಾಧಕ ಯೋಗಿ, ಅಸಾಧ್ಯ ಸಾಧಕ ಯೋಗಿ, ಅಭೇದ್ಯ ಭೇದಕ ಯೋಗಿ, ಸುಜ್ಞಾನ ಪ್ರಭಾಮಯ ಯೋಗಿ, ಮಹಾಜ್ಞಾನೈಕ್ಯ ಚೈತನ್ಯ ಯೋಗಿ, ಕಾಯಗುಣ ಧರ್ಮ ಕರ್ಮ ಸಂಹಾರ ಯೋಗಿ, ಕಾಯಗುಣ ಧರ್ಮ ಕರ್ಮ ಸಂಹಾರ ಯೋಗಿ, ಬ್ರಹ್ಮಾಂಡ ಸಂದೋಹ ಸಂಭೂತ ಕಾರಣ ಯೋಗಿ. ಇಡೀ ಬ್ರಹ್ಮಾಂಡ ಸಂದೋಹ ಸಂಭೂತಕ್ಕೆ ಕಾರಣವಾದಂಥ ಯೋಗಿ, ನಿರವಯ ನಿರ್ಲೇಪ ನಿಪಾಪ ಯೋಗಿ, ಇಹಲೋಕ ಪರಲೋಕ ಗತಿರಹಿತ ಯೋಗಿ. ನಿನಗೆ ಇಹಲೋಕ ಇಲ್ಲ, ಪರಲೋಕ ಇಲ್ಲ, ಗತಿರಹಿತ ಯೋಗಿ ಎಂದು ಕೊಂಡಾಡಿ ಆ ಸಿದ್ಧರಾಮಯ್ಯ ದೇವರ ಬಿಗಿಯಪ್ಪಿಕೊಂಡ ಪ್ರಸ್ತಾವದ ವಚನ. ಇಷ್ಟು ಅವ್ರ ಬಗ್ಗೆ ಹೇಳಿ ಅವ್ರನ್ನ ಕೊಂಡಾಡಿ ಅವ್ರನ್ನ ಬಿಗಿದು ಅಪ್ಪಿಕೊಂಡು ಆಮೇಲೆ ಮತ್ತೆ ಅವ್ರಿಗೆ ಹೇಳಕ್ಕೆ ಚಾಲು ಮಾಡ್ತಾರೆ. ಏನು ಹೇಳ್ತಾರೆ ಅನ್ನೋದನ್ನು ಮುಂದಿನ ವಾರ ನೋಡೋಣ. ಸರ್ವರಿಗೂ ಶರಣಾರ್ಥಿ.
ಬಸವಾ ಬಸವಾ ಹರ ಬಸವಾಯ ನಮಃ ಪ್ರಭು ಬಸವಾಯ ನಮಃ ಗುರು ಬಸವಾಯ ನಮಃ ಲಿಂಗ ಬಸವಾಯ ನಮಃ ಜಂಗಮ ಬಸವಾಯ ನಮಃ ಭಸ್ಮ ಬಸವಾಯ ನಮಃ ರುದ್ರಾಕ್ಷಿ ಬಸವಾಯ ನಮಃ ಮಂತ್ರ ಬಸವಾಯ ನಮಃ ಪಾದೋದಕ ಬಸವಾಯ ನಮಃ ಪ್ರಸಾದ ಬಸವಾಯ ನಮಃ ಚಿನ್ನಿಧಿ ಬಸವಾಯ ನಮಃ ಚಿನ್ನಾದ ಬಸವಾಯ ನಮಃ ಚಿದ್ಬಿಂದು ಬಸವಾಯ ನಮಃ ಚಿತ್ಕಲ ಬಸವಾಯ ನಮಃ ಚಿದಂಗ ಬಸವಾಯ ನಮಃ ನಿಷ್ಪ್ರಪಂಚ ಬಸವಾಯ ನಮಃ ನಿರಂಜನ ಬಸವಾಯ ನಮಃ ನಿರ್ಗುಣ ಬಸವಾಯ ನಮಃ ನಿತ್ಯತೃಪ್ತ ಬಸವಾಯ ನಮಃ ಅಕಾರ ಬಸವಾಯ ನಮಃ ಉಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ನಕಾರ ಬಸವಾಯ ನಮಃ ಮಕಾರ ಬಸವಾಯ ನಮಃ ಶಿಕಾರ ಬಸವಾಯ ನಮಃ ವಕಾರ ಬಸವಾಯ ನಮಃ ಯಕಾರ ಬಸವಾಯ ನಮಃ ಓಂಕಾರ ಬಸವಾಯ ನಮಃ ಹ್ರೀಂಕಾರ ಬಸವಾಯ ನಮಃ ಸಂಗಮೇಶ್ವರ ಬಸವಾಯ ನಮಃ ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಒಂದು ಬಿದಿರಿಂಗೆ ಕವೆ ಮೂರು, ಒಂದು ಬಿದಿರಿಂಗೆ ಕವೆ ಮೂರು, ಆ ಕವೆಯ ಒಳಗೆ ಲಕ್ಕಾಸಿಬಿರು, ಆ ಕವೆಯ ಒಳಗೆ ಲಕ್ಕಾಸಿಬಿರು, ಒಂದು ಬಿದಿರಿಂಗೆ ಕವೆ ಮೂರು, ಒಂದು ಬಿದಿರಿಂಗೆ ಕವೆ ಮೂರು. ಮೂರು ಕವೆಯ ಕೊಚ್ಚಿಸಿ ಬಿಲ್ಲ ಸಿಕ್ಕ ಬಿಡಿಸಿ, ಮೂರು ಕವೆಯ ಕೊಚ್ಚಿಸಿ ಬಿಲ್ಲ ಸಿಕ್ಕ ಬಿಡಿಸಿ, ಸೀಳಿದ ಬಿದಿರ ಹೊರೆ ಹೊರೆಯಲ್ಲಿ ನೈದೆ, ತೊಟ್ಟಿಲ ಸಂದ ಕಾಣದಂತೆ, ತೊಟ್ಟಿಲ ಸಂದ ಕಾಣದಂತೆ, ಒಂದು ಬಿದಿರಿಂಗೆ ಕವೆ ಮೂರು, ಆ ಕವೆಯೊಳಗೆ ಲಕ್ಕಾಸಿಬಿರು, ಒಂದು ಬಿದಿರಿಂಗೆ ಕವೆ ಮೂರು, ಒಂದು ಬಿದಿರಿಂಗೆ ಕವೆ ಮೂರು.
4 ಕಾಲನಿಕ್ಕಿ ಅಂದವಾದ ತೊಟ್ಟಿಲ ದಂಡೆಯ ನಿಕ್ಕಿ 4 ಕಾಲನಿಕ್ಕಿ ಅಂದವಾದ ತೊಟ್ಟಿಲ ದಂಡೆಯ ನಿಕ್ಕಿ ಕಟ್ಟುವುದಕ್ಕೆ ಶ್ರುತ ದೃಷ್ಟವೆಂಬೆರಡು ದಾರದಲ್ಲಿ ತೊಟ್ಟಿಲ ಕಟ್ಟಿ ಗವರೀಶ್ವರ ಲಿಂಗಕ್ಕೆ ಹುಟ್ಟುಗೆಟ್ಟು ಹೋಗೋ ಎಂದು ಜೋಗುಳವಾಡಿದೆ. ಗವರೇಶ್ವರ ಲಿಂಗಕ್ಕೆ ಹುಟ್ಟುಗೆಟ್ಟು ಹೋಗೋ ಎಂದು ಜೋಗುಳವಾಡಿದೆ. 1 ಬಿದಿರಿಂಗೆ ಕವೆ 3, 1 ಬಿದಿರಿಂಗೆ ಕವೆ 3. ಆ ಕವೆಯ ಒಳಗೆ ಲಕ್ಕಾಸಿಬಿರು, ಆ ಕವೆಯ ಒಳಗೆ ಲಕ್ಕಾಸಿಬಿರು. 1 ಬಿದಿರಿಂಗೆ ಕವೆ 3, 1 ಬಿದಿರಿಂಗೆ ಕವೆ 3, 1 ಬಿದಿರಿಂಗೆ ಕವೆ 3.